ಮಹಾಭಾರತ 2 ಉಪರಿಚರವಸುವಿನ ಯಜ್ಞ. ಭೀಷ್ಮರು ಯುಧಿಷ್ಠಿರನನ್ನು ಕುರಿತು ಇಂತೆಂದರು. ಆ ಬಳಿಕ ಕಳೆದ ಮಹಾಕಲ್ಪದಲ್ಲಿ ಅಂಗಿರಸನ ಮಗನಾದ ದೇವಪುರೋಹಿತನಾದ ಬೃಹಸ್ಪತಿಯು ಜನಿಸಲು ದೇವತೆಗಳೆಲ್ಲರೂ ಹರ್ಷಗೊಂಡರು. ಬೃಹತ್, ಬ್ರಹ್ಮ, ಮಹತ್ ಎಂಬೀ ಶಬ್ದಗಳು ಪರ್ಯಾಯವಾಚಕಗಳು. ಎಲೈ ರಾಜನೇ, ವಿದ್ವಾಂಸನಾದ ಬೃಹಸ್ಪತಿಯು ಈ ಗುಣಗಳಿಂದ ಕೂಡಿದವನು. ಅವನಿಗೆ ಉಪರಿಚರವಸುವೆಂಬ ರಾಜಶ್ರೇಷ್ಠನು ಶಿಷ್ಯನಾದನು. ಆಗ ಅವನು ಚಿತ್ರಶಿಖಂಡಿಗಳಿಂದ ವಿರಚಿತವಾಗಿದ್ದ ಪಾಂಚರಾತ್ರ ಶಾಸ್ತ್ರವನ್ನು ಆ ಬೃಹಸ್ಪತಿಯಿಂದ ಕಲಿತುಕೊಂಡನು. ಆ ವಸುರಾಜನು ಮೊದಲು ದೈವವಿಧಿಯಿಂದ ಭಾವಿತನಾಗಿ ಇಂದ್ರನು ಸ್ವರ್ಗವನ್ನು ಆಳುವಂತೆ ಪೃಥ್ವಿಯನ್ನು ಪರಿಪಾಲಿಸುತ್ತಿದ್ದನು. ಆ ಮಹಾತ್ಮನಾದ ರಾಜನು ಒಂದು ಅಶ್ವಮೇಧ ಯಜ್ಞವನ್ನು ಆರಂಭಿಸಿದನು. ಅದರಲ್ಲಿ ಉಪಾಧ್ಯಾಯನಾದ ಬೃಹಸ್ಪತಿಯೇ ಹೋತೃವಾದನು. ಪ್ರಜಾಪತಿಯ ಮಕ್ಕಳಾದ ಏಕತ, ದ್ವಿತ ಮತ್ತು ತ್ರಿತ ಎಂಬ ಮಹರ್ಷಿಗಳು ಅದರಲ್ಲಿ ಸದಸ್ಯರಾಗಿದ್ದರು. ಇವರಲ್ಲದೆ ಧನುಷನೆಂಬಾತನು, ರೈಜ್ಯ, ಅರ್ತಿವಸು, ಪರಾವಸು, ಮೇಧಾತಿಥಿ ಎಂಬ ಋಷಿ, ತಾಂಡ್ಯ ಮಹರ್ಷಿ, ಮಹಾಭಾಗನಾದ ಶಾಂತಿ, ವೇದಶಿರಸ್ಸು, ಶಾಲಿಹೋತ್ರನ ತಂದೆಯಾದ ಋಷಿಶ್ರೇಷ್ಠನಾದ ಕಪಿಲ, ಆದ್ಯಕಟ, ವೈಶಂಪಾಯನನ ಅಣ್ಣನಾದ ತೈತ್ತಿರಿ, ಕಣ್ವ ಮತ್ತು ದೈವಹೋತ್ರ ಒಟ್ಟು ಹೀಗೆ 16 ಸದಸ್ಯರಾಗಿದ್ದರು. ರಾಜನೇ, ಆ ಮಹಾಯಜ್ಞಕ್ಕೆ ಬೇಕಾದ ಸರ್ವಸಂಭಾರಗಳು ಸಿದ್ಧವಾದವು. ಅದರಲ್ಲಿ ಪಶುವಧೆಯಾಗಲಿಲ್ಲ. ರಾಜನು ಈ ರೀತಿಯಲ್ಲಿ ಭಾವಿತನಾಗಿದ್ದನು. ಆತನು ಹಿಂಸಕನಲ್ಲ, ಶುಚಿ, ಉದಾರಭಾವದವನು, ನಿಷ್ಕಾಮನು, ಸತ್ಕರ್ಮ ನಿರತನೆಂದು ಪ್ರಖ್ಯಾತನಾದವನು. ಅರಣ್ಯ ಪ್ರದೇಶಗಳಲ್ಲಿ ಹುಟ್ಟಿದ ಫಲಾದಿಗಳು ಅಲ್ಲಿ ದೇವತೆಗಳಿಗೆ ಭಾಗವಾಗಿ ಏರ್ಪಾಡಾಗಿದ್ದವು. ದೇವದೇವನು ಪುರಾಣ ಪುರುಷನೂ ಆದ ಭಗವಂತನು ಯಜ್ಞದಿಂದ ಸುಪ್ರೀತನಾಗಿ ಮತ್ತೊಬ್ಬರಿಗೆ ಕಾಣಿಸಿಕೊಳ್ಳದೆ ಆತನಿಗೆ ಕಾಣಿಸಿಕೊಂಡನು. ಯಾರಿಗೂ ಕಾಣಿಸಿಕೊಳ್ಳದೆ ತಾನೇ ಭಾಗವನ್ನು ಆಘ್ರಾಣಿಸಿ ಪುರೋಡಾಶವನ್ನು ಪರಿಗ್ರಹಿಸಿ ಸ್ವೀಕರಿಸಿದನು. ಇದರಿಂದ ಕ್ರುದ್ಧನಾದ ಬೃಹಸ್ಪತಿಯು ವೇಗದಿಂದ ಸುಕ್ಕನ್ನು ಎತ್ತಿ ಆಕಾಶವನ್ನು ಅದರಿಂದ ಹೊಡೆಯುತ್ತಾ ರೋಷದಿಂದ ಕಣ್ಣೀರು ಸುರಿಸಿದನು. ಉಪರಿಚರವಸುವನ್ನು ಕುರಿತು, ಇಗೋ ಈ ಭಾಗವನ್ನು ಎತ್ತಿರುತ್ತೇನೆ. ಆ ದೇವನೇ ನನಗೆ ಕಾಣಿಸುವಂತೆ ಇದನ್ನು ಗ್ರಹಿಸತಕ್ಕದು ಯುಕ್ತವು ಎಂದನು. ಇಂತೆಂದ ಭೀಷ್ಮರ ವಚನವನ್ನು ಕೇಳಿದ ಯುಧಿಷ್ಠಿರನು ಹೀಗೆಂದು ಕೇಳಿದನು. ಎಲೈ ಭೀಷ್ಮಾಚಾರ್ಯನೇ, ಅಲ್ಲಿ ಮೇಲಕ್ಕೆತ್ತಿದ ಯಜ್ಞಭಾಗಗಳನ್ನು ಸಾಕ್ಷಾತ್ತಾಗಿ ದೇವತೆಗಳೇ ಬಂದು ಸ್ವೀಕರಿಸಿದರು. ಆದರೆ ಆ ವಿಭುವಾದ ಹರಿಯು ಏತಕ್ಕೆ ಬರಲಿಲ್ಲ? ಇದಕ್ಕೆ ಭೀಷ್ಮರು ಹೇಳಿದರೇನೆಂದರೆ, ಬಳಿಕ ರೋಷಪೂರಿತನಾದ ಆ ಬೃಹಸ್ಪತಿಯನ್ನು ಮಹಾಭೂಪಾಲನಾದ ವಸುವು ಅಲ್ಲಿದ್ದ ಸದಸ್ಯರು ಎಲ್ಲರೂ ಸೇರಿ ಸಮಾಧಾನಗೊಳಿಸಿದರು. ಶಾಂತರಾಗಿ ಆತನನ್ನು ಕುರಿತು ರೋಷವನ್ನು ಮಾಡದಿರು. ಇದು ಕ್ರತುಯುಗವು. ನೀನು ರೋಷವನ್ನು ಮಾಡಿದ್ದು ಈ ಯುಗಕ್ಕೆ ತಕ್ಕದ್ದಲ್ಲ. ಯಾವ ದೇವನಿಗಾಗಿ ಭಾಗವನ್ನು ಎತ್ತಿರುತ್ತೀಯೋ ಆತನು ಅರೋಷನು. ಎಲೈ ಬೃಹಸ್ಪತಿಯೇ, ಆತನನ್ನು ನೋಡುವುದು ನಿನ್ನಿಂದಲಾಗಲಿ ನಮ್ಮಿಂದಲಾಗಲಿ ಶಕ್ಯವಲ್ಲ. ಆತನು ಯಾವನಲ್ಲಿ ಪ್ರಸನ್ನನಾಗುವನೋ ಅವನೇ ಆತನನ್ನು ಕಂಡಾನು ಎಂದರು. ಆ ಬಳಿಕ ಚಿತ್ರಶಿಖಂಡಿಗಳಾದ ಏಕತ, ದ್ವಿತ, ತ್ರಿತ ಇವರು, ನಾವು ಬ್ರಾಹ್ಮಣ ಮಾನಸಪುತ್ರರೆನಿಸಿಕೊಂಡವರು. ಒಮ್ಮೆ ನಾವು ಮೋಕ್ಷಾರ್ಥಿಗಳಾಗಿ ಉತ್ತರ ದಿಕ್ಕಿಗೆ ಹೋದೆವು. ಅಲ್ಲಿ 1000 ವರ್ಷಗಳವರೆಗೆ ಉತ್ತಮವಾದ ತಪಸ್ಸನ್ನು ಮಾಡಿ ಒಂದೇ ಕಾಲಿನ ಮೇಲೆ ಕಾಷ್ಟ್ರಭೂತರಾಗಿ ಸಮಾಧಾನ ಚಿತ್ತದಿಂದ ಇದ್ದೆವು. ಮೇರುವಿನ ಉತ್ತರ ಭಾಗದಲ್ಲಿ ಕ್ಷೀರಸಮುದ್ರದ ತೀರದಲ್ಲಿದೆ. ನಾವು ತಪಸ್ಸು ಮಾಡಿದ ಆ ಪ್ರದೇಶ, ನಾರಾಯಣಾತ್ಮಕನಾದ ಆ ದೇವನನ್ನು, ವರಣೀಯನೂ ವರಪ್ರದನೂ ಆದ ಆ ಸನಾತನ ದೇವದೇವನನ್ನು ಹೇಗೆ ಕಂಡೇವು? ಆ ನಾರಾಯಣ ದೇವನನ್ನು ಹೇಗೆ ಕಂಡೇವೋ ಎಂದು ಕೊಂಡಿದ್ದೆವು. ವ್ರತವು ಮುಗಿಯುವ ವೇಳೆಗೆ ಅಶರೀರವಾಣಿಯು ಸ್ನೇಹಯುಕ್ತವಾದ ಗಂಭೀರವಾದ ಸ್ವರದಿಂದ ಹರ್ಷವನ್ನುಂಟು ಮಾಡುವುದಾಗಿ ಇಂತೆಂದಿತು. ಎಲೈ ವಿಪ್ರರೆ, ನೀವು ಪ್ರಸನ್ನ ಹೃದಯರಾಗಿ ಉತ್ತಮ ತಪಸ್ಸನ್ನು ಮಾಡಿರುವಿರಿ. ನೀವು ಜಿಜ್ಞಾಸುಗಳಾದ ಭಕ್ತರು. ಆ ವಿಭುವನ್ನು ಹೇಗೆ ಕಂಡೀರಿ? ಕ್ಷೀರಸಾಗರದ ಉತ್ತರದಲ್ಲಿ ಮಹಾಕಾಂತಿಯುಕ್ತವಾದ ಶ್ವೇತದ್ವೀಪವಿದೆ. ಅಲ್ಲಿ ನಾರಾಯಣ ಪರರಾಗಿರುವ ಚಂದ್ರಸಮಾನ ಪ್ರಕಾಶವುಳ್ಳ ಮಾನವರಿರುವರು. ಅವರು ಏಕಾಂತ ಭಾವದಿಂದೊಡೆಗೂಡಿ ನಾರಾಯಣನಲ್ಲಿ ಭಕ್ತರಾಗಿರುತ್ತಾರೆ. ನಿರಿಂದ್ರಿಯರು, ನಿರಾಹಾರರು, ನಿಷ್ಕ್ರಿಯರು, ಸುಗಂಧಯುಕ್ತರೂ ಆಗಿರುವವರು ಸನಾತನ ದೇವನನ್ನು ಪ್ರವೇಶಿಸುವರು. ಶ್ವೇತದ್ವೀಪ ನಿವಾಸಿಗಳಾದ ಆ ಪುರುಷರು ಏಕಾಂತಿಗಳು. ಎಲೈ ಮುನಿಗಳಿರ, ನೀವು ಅಲ್ಲಿಗೆ ಹೋಗಿರಿ. ಅಲ್ಲಿ ನನ್ನ ಆತ್ಮವು ಪ್ರಕಾಶಿತವಾಗಿರುತ್ತದೆ. ಆಮೇಲೆ ನಾವು ಅಶರೀರವಾಣಿಯನ್ನು ಕೇಳಿ ಅದು ಹೇಳಿದ ಮಾರ್ಗದಿಂದ ಆ ಪ್ರದೇಶಕ್ಕೆ ಹೋದೆವು. ಆತನನ್ನೇ ಚಿತ್ತದಲ್ಲಿಟ್ಟುಕೊಂಡು ಆತನನ್ನು ನೋಡಬೇಕೆಂದು ಶ್ವೇತಮಹಾದ್ವೀಪವನ್ನು ಸೇರಿದೆವು. ಅಲ್ಲಿ ನಮ್ಮ ದೃಕ್ಶಕ್ತಿಯು ಪ್ರತಿಹತವಾಯಿತು. ಆತನ ತೇಜಸ್ಸಿನಿಂದ ದೃಕ್ಶಕ್ತಿಯು ಪ್ರತಿಹತವಾಗಿದ್ದರಿಂದ ಆತನನ್ನು ನೋಡುವುದು ಆಗಲಿಲ್ಲ. ಇಷ್ಟರಲ್ಲಿ ತಪಸ್ಸನ್ನು ಮಾಡದವನಿಗೆ ಆತನನ್ನು ಸರಿಯಾಗಿ ಕಾಣುವುದು ಶಕ್ಯವಲ್ಲ ಎಂಬ ಬುದ್ಧಿಯು ದೈವಯೋಗದಿಂದ ಹೊಳೆಯಿತು. ಆಗ ಮತ್ತೆ 100 ವರ್ಷಗಳವರೆಗೆ ಮಹಾತಪಸ್ಸನ್ನು ಮಾಡಿದ ಮೇಲೆ ವ್ರತದ ಸಮಾಪ್ತಿ ವೇಳೆಯಲ್ಲಿ ಶುಭಲಕ್ಷಣ ಸಂಪನ್ನರಾದ ಪುರುಷರನ್ನು ಕಂಡೆವು. ಅವರು ಬಿಳಿಯ ಬಣ್ಣದವರು, ಚಂದ್ರನಂತೆ ಹೊಳೆಯುತ್ತಿದ್ದರು, ಸರ್ವಲಕ್ಷಣಗಳಿಂದಲೂ ಕೂಡಿದ್ದರು. ನಿತ್ಯವೂ ಬದ್ಧಾಂಜಲಿಯಿಂದ ಈಶಾನ್ಯಮುಖರಾಗಿ ಮಂತ್ರಜಪವನ್ನು ಮಾಡುತ್ತಿದ್ದರು. ಆ ಮಹಾತ್ಮರು ಜಪಿಸುತ್ತಿದ್ದದ್ದು
ಮಾನಸ ವೆಂಬ ಜಪವು. ಏಕಾಗ್ರ ಮನಸ್ಸಿನಿಂದ ಮಾಡುತ್ತಿದ್ದ ಆ ಜಪಕ್ಕೆ ಹರಿಯು ಪ್ರೀತನಾಗುತ್ತಾನೆ. ಯುಗಕ್ಷಯದ ಕಾಲದಲ್ಲಿ ಸೂರ್ಯನ ಕಾಂತಿ ಹೇಗಿತ್ತೋ ಹಾಗೆಯೇ ಅಲ್ಲಿದ್ದ ಪ್ರತಿಯೊಬ್ಬನಿಗೂ ತೇಜಸ್ಸಿತ್ತು. ಆ ದ್ವೀಪವು ತೇಜೋನಿವಾಸವೇ ಎಂದುಕೊಂಡೆವು. ಅಲ್ಲಿ ಯಾರೊಬ್ಬರೂ ಹೆಚ್ಚಿರಲಿಲ್ಲ, ಎಲ್ಲರೂ ಸಮಾನ ತೇಜಸ್ಸಿನವರಾಗಿದ್ದರು. ಬೃಹಸ್ಪತಿಯೇ, ಆ ಬಳಿಕ ಒಂದೇ ಕಾಲಕ್ಕೆ 1000 ಸೂರ್ಯರು ಉದಯಿಸಿದಂಥ ತೇಜಸ್ಸನ್ನು ಕಂಡೆವು. ಆಗ ಅಲ್ಲಿದ್ದ ಮಾನವರು ಒಟ್ಟು ಸೇರಿ ಬದ್ಧಾಂಜಲಿಗಳಾಗಿ ಹರ್ಷದಿಂದ ನಮಃ ಎಂದೇ ಹೇಳುತ್ತಾ ಆ ಕಡೆಗೆ ಓಡಿದರು. ಆಗ ಅವರು ಮಾತನಾಡಿದ ದೊಡ್ಡ ಧ್ವನಿಯು ಕೇಳಿಸಿತು. ಆ ಜನರು ಆ ದೇವನಿಗೆ ಪೂಜಾದ್ರವ್ಯವನ್ನು ಅರ್ಪಿಸುತ್ತಿದ್ದರು. ನಮಗೆ ಆ ತೇಜಸ್ಸಿನಿಂದ ಚಿತ್ತವು ಎಲ್ಲಿಯೋ ಹೋಯಿತು. ಚಕ್ಷುರಿಂದ್ರಿಯದ ಬಲವೇ ಹೋದವರಾಗಿದ್ದ ನಮಗೆ ಏನೂ ಕಾಣಲಿಲ್ಲ. ಒಂದು ಶಬ್ದವು ಮಾತ್ರ ಗಟ್ಟಿಯಾಗಿ ಹೇಳಿದಂತೆ ನಮಗೆ ಕೇಳಬಂತು. ಜಿತಂ ತೇ ಪುಂಡರಿಕಾಕ್ಷ ನಮಸ್ತೆ ವಿಶ್ವಭಾವನ ನಮಸ್ತೆಸ್ತು ಹೃಷಿಕೇಶ ಮಹಾಪುರುಷ ಪೂರ್ವಜ ಪುಂಡರಿಕಾಕ್ಷನೇ. ನಿನಗೆ ಜಯವಾಗಲಿ. ವಿಶ್ವಭಾವನನೇ, ನಿನಗೆ ನಮಸ್ಕಾರ. ಮಹಾಪುರುಷರಿಗೂ ಪೂರ್ವಜನಾದ ಹೃಷಿಕೇಶನೇ, ನಿನಗೆ ನಮಸ್ಕಾರವಿರಲಿ ಎಂಬೀ ಶಬ್ದವು ಉತ್ಕೃಷ್ಟವಾಗಿ ಉಚ್ಚರಿಸಿದ ಧ್ವನಿಯಿಂದ ಕೂಡಿ ನಮಗೆ ಕೇಳಬಂತು. ಈ ನಡುವೆ ಸರ್ವಗಂಧಗಳನ್ನು ಬೀಸಿಕೊಂಡು ವಾಯುವು ಶುಚಿಯಾದ ದಿವ್ಯಪುಷ್ಪಗಳನ್ನು ಕರ್ಮೋಪಯೋಗಿಗಳಾದ ಗಿಡಮೂಲಿಕೆಗಳನ್ನು ತಂದಿತು. ಪಂಚಕಾಲಜ್ಞರಾದ ಆ ಏಕಾಂತಿಮಾನವರು ಅವುಗಳಿಂದ ಆ ಹರಿಯನ್ನು ಪೂಜಿಸಿದರು. ಅವರು ಹಾಗೆ ಸ್ತುತಿಸಿದ್ದರಿಂದ ಅಲ್ಲಿಗೆ ದೇವನು ಬಂದಿರಬೇಕು. ಆದರೆ ಆತನ ಮಾಯೆಯಿಂದ ಮೋಹಿತರಾದ ನಮಗಂತೂ ಆತನು ಕಾಣಿಸಲಿಲ್ಲ. ಬೃಹಸ್ಪತಿಯೇ, ಗಾಳಿಯು ನಿಂತ ಮೇಲೆ ಪೂಜೆಯೂ ಮುಗಿದ ಮೇಲೆ ನಾವು ಚಿಂತೆಯಿಂದ ವ್ಯಾಕುಲಿತವಾದ ಚಿತ್ತದವರಾದೆವು. ಶುದ್ಧ ಜನ್ಮರಾಗಿದ್ದ ಸಹಸ್ರಗಟ್ಟಲೆಯ ಆ ಪುರುಷರಲ್ಲಿ ಒಬ್ಬನು ಮನಸ್ಸಿನಿಂದಲಾಗಲಿ ಕಣ್ಣಿಂದಲಾಗಲಿ ನಮ್ಮತ್ತ ತಿರುಗಿ ಸನ್ಮಾನಿಸಲಿಲ್ಲ. ಅವರು ಸ್ವಸ್ಥರಾದ ಮುನಿಗಣಗಳು, ಏಕಭಾವವನ್ನೇ ಅನುಸರಿಸಿಕೊಂಡಿದ್ದರು. ಅವರು ಬ್ರಹ್ಮಭಾವದಲ್ಲಿದ್ದರಾದ್ದರಿಂದ ನಮ್ಮಲ್ಲಿ ಮನಸ್ಸನ್ನೇ ಇಡಲಿಲ್ಲ. ಬಳಿಕ ಅತ್ಯಂತ ಪರಿಶ್ರಾಂತರಾಗಿ ತಪಸ್ಸಿನಿಂದ ಅತಿಕೃಶರಾಗಿದ್ದ ನಮ್ಮನ್ನು ಕುರಿತು ಅಶರೀರಸತ್ವವೊಂದು ಹೀಗೆಂದಿತು. ದೇವನೆಂದದ್ದೇನೆಂದರೆ, ಯಾವ ಇಂದ್ರಿಯಗಳೂ ಇಲ್ಲದ ಈ ಶ್ವೇತಪುರುಷರನ್ನು ಕಂಡಿರಷ್ಟೇ. ಈ ದ್ವಿಜೋತ್ತಮರನ್ನು ಕಂಡರೆ ದೇವೇಶವನ್ನು ಕಂಡಂತೆ. ಮುನಿಗಳಿರ, ಎಲ್ಲರೂ ಈ ಸ್ಥಳವನ್ನು ಬಿಟ್ಟು ಬೇಗನೆ ನೀವು ಬಂದ ದಾರಿಯಿಂದ ಹಿಂತಿರುಗಿರಿ. ಅಭಕ್ತನಾದವನಿಗೆ ಆ ದೇವನನ್ನು ಕಾಣುವುದು ಹೇಗೂ ಶಕ್ಯವಲ್ಲ. ದೀರ್ಘಕಾಲವು ಕಳೆದ ಬಳಿಕ ಆ ತೇಜಃಪುಂಜನಾಗಿ ದುರ್ದರ್ಶನಾಗಿರುವ ಆ ದೇವನನ್ನು ಕಾಣಲೂಬಹುದು. ಎಲೈ ದ್ವಿಜಶ್ರೇಷ್ಠರೇ, ನೀವು ಒಂದು ಮಹಾಕಾರ್ಯವನ್ನು ಮಾಡತಕ್ಕದ್ದಿದೆ. ಈ ಕೃತಯುಗವು ಕಳೆದ ಬಳಿಕ ಧರ್ಮವು ವಿಪರ್ಯಾಸವಾಗಲು ದೇವತೆಗಳ ಕಾರ್ಯಸಿದ್ಧಿಗಾಗಿ ನೀವು ಸಹಾಯಕರಾಗುವಿರಿ. ಆ ಬಳಿಕ ಆ ಅಮೃತತುಲ್ಯವಾದ ಅದ್ಭುತವಾಕ್ಯವನ್ನು ಕೇಳಿ ಆತನ ಪ್ರಸಾದದಿಂದ ಇಷ್ಟಪ್ರದೇಶಕ್ಕೆ ಬಂದು ಸೇರಿದೆವು. ಬೃಹಸ್ಪತಿಯೇ, ಹೀಗೆ ಮಹಾತಪಸ್ಸಿನಿಂದಲೂ ಹವ್ಯಕವ್ಯಗಳಿಂದಲೂ ಕೂಡಿದ ನಮಗೂ ಆ ದೇವನು ಕಾಣಿಸಲಿಲ್ಲ. ಆತನನ್ನು ನೀನು ಹೇಗೆ ಕಂಡಿಯೇ? ನಾರಾಯಣನು ಮಹಾದೇವತೆಯಾಗಿರುತ್ತಾನೆ. ಆತನು ವಿಶ್ವವನ್ನು ಸೃಷ್ಟಿಸುವಾತನು, ಹವ್ಯಕವ್ಯಗಳ ಭೋಕ್ತನು, ಅನಾದ್ಯನಂತನು, ಅವ್ಯಕ್ತನು, ದೇವದಾನವರಿಂದ ಪೂಜಿತನಾಗುವವನು. ಹೀಗೆ ಹೇಳಿದ ಏಕತನ ವಾಕ್ಯದಿಂದಲೂ ದ್ವಿತತ್ರಿತರ ವಚನದಿಂದಲೂ ಸದಸ್ಯರಿಂದಲೂ ಸಮಾಧಾನವನ್ನು ಹೊಂದಿದ ಉದಾರಬುದ್ಧಿಯುಳ್ಳ ಬೃಹಸ್ಪತಿಯು ಯಜ್ಞವನ್ನು ಸಮಾಪ್ತಿಗೊಳಿಸಿ ದೇವನನ್ನು ಪೂಜಿಸಿದನು. ಯಜ್ಞವನ್ನು ಸಮಾಪ್ತಿಗೊಳಿಸಿದ ರಾಜನಾದ ವಸುವು ಪ್ರಜೆಗಳನ್ನು ಪಾಲಿಸುತ್ತಿದ್ದನು. ಬ್ರಾಹ್ಮಣರ ಶಾಪದಿಂದ ಸ್ವರ್ಗದಿಂದ ಜಗುಳಿ ಬಿದ್ದು ಅವನು ಭೂಮಿಯನ್ನು ಹೊಕ್ಕನು. ಎಲೈ ರಾಜ ಶಾರ್ದೂಲನೆ, ಸತ್ಯಧರ್ಮಪರಾಯಣನಾದ ಆ ರಾಜನು ಭೂಮಿಯೊಳಗೆ ಹೊಕ್ಕ ಮೇಲೂ ಯಾವಾಗಲೂ ಧರ್ಮವತ್ಸಲನಾಗಿ ನಾರಾಯಣ ತತ್ಪರನಾಗಿ ನಾರಾಯಣ ನಾಮವನ್ನೇ ಜಪಿಸುತ್ತಾ ಇದ್ದು ಆತನ ಪ್ರಸಾದದಿಂದಲೇ ಮತ್ತೆ ಮೇಲಕ್ಕೆದ್ದನು. ಭೂತಲದಿಂದ ಬ್ರಹ್ಮನ ಸ್ಥಾನವನ್ನು ಹೊಂದಿ ಮುಖ್ಯವಾದ ನೈಷ್ಠಿಕವಾದ ಪರಗತಿಯನ್ನೇ ಪಡೆದುಕೊಂಡನು. ಉಪರಿಚರವಸುವಿಗೆ ಅಧೋಗತಿ, ಪುನರುತ್ಥಾನ ನಕ್ಷತ್ರ ಚಿಹ್ನೆ. ಆಗ ಯುಧಿಷ್ಠಿರನಿಂತೆಂದನು, ಎಲೈ ಪಿತಾಮಹನೇ, ಉಪರಿಚರವಸುವು ನಿರತಿಶಯ ಭಾಗವತೋತ್ತಮನಾಗಿದ್ದುಕೊಂಡು ಯಾವ ಕಾರಣದಿಂದ ಭೂಮಿಯಲ್ಲಿ ಬಿಲವನ್ನು ಹೊಗಸೇರಬೇಕಾಯಿತು? ಅದನ್ನು ಹೇಳು. ಇಂತೆಂದ ಯುಧಿಷ್ಠಿರನನ್ನು ಕುರಿತು ಭೀಷ್ಮರು ನುಡಿದರೇನೆಂದರೆ, ಈ ವಿಷಯದಲ್ಲಿಯೂ ಈ ಹಿಂದೆ ನಡೆದ ಇತಿಹಾಸವನ್ನು ಬಲ್ಲವರು ಹೇಳುತ್ತಿರುವರು. ಋಷಿಗಳಿಗೂ ದೇವತೆಗಳಿಗೂ ನಡೆದ ಸಂವಾದವದು. ದೇವತೆಗಳು ಅಜವನ್ನು ಯಾಗದಲ್ಲಿ ಉಪಯೋಗಿಸಬೇಕು ಎಂದು ಋಷಿಗಳಿಗೆ ಹೇಳುತ್ತಿದ್ದರು. ಅಲ್ಲಿ ಅಜವೆಂದರೆ ಮೇಕೆಯೆಂದೇ ಅರ್ಥವೇ ಹೊರತು ಮತ್ತೊಂದು ಪಶುವಲ್ಲ ಎಂಬುದು ಅವರ ಅಭಿಪ್ರಾಯ. ಅದಕ್ಕೆ ಋಷಿಗಳು ಹೇಳಿದ್ದೇನೆಂದರೆ, ಬೀಜಗಳನ್ನೇ ಯಾಗಕ್ಕೆ ಬಳಸಬೇಕು ಎಂದು ವೈದಿಕ ಶ್ರುತಿಯು ಹೇಳುತ್ತಿರುವುದು. ಆಜ ಎಂದರೆ ಬೀಜಗಳೇ, ಆದ್ದರಿಂದ ಮೇಕೆಯನ್ನು ನೀವು ಕೊಲ್ಲಬೇಡಿರಿ. ಹೀಗೆಂದು ಕಥೆಯನ್ನಾರಂಭಿಸಿದ ಭೀಷ್ಮರು ಅದನ್ನು ಮುಂದುವರಿಸಿದರು. ಹೀಗೆ ಋಷಿಗಳು ದೇವತೆಗಳೊಡನೆ ಸಂವಾದ ಮಾಡುತ್ತಿರುವಲ್ಲಿ ಸಂಚಾರಕ್ರಮದಿಂದ ನೃಪಶ್ರೇಷ್ಠನಾದ ವಸುವು ಆ ಪ್ರದೇಶಕ್ಕೆ ಬಂದನು. ಆತನು ಅಂತರಿಕ್ಷದಲ್ಲಿಯೇ ಸೇನೆ, ವಾಹನ ಈ ಎಲ್ಲದರೊಡನೆ ಬರುತ್ತಿದ್ದನು. ಹೀಗೆ ಅಕಸ್ಮಾತ್ತಾಗಿ ಅಂತರಿಕ್ಷದಲ್ಲಿ ಬರುತ್ತಿದ್ದ ವಸುವನ್ನು ಕಂಡು ಋಷಿಗಳು ಇಂತೆಂದರು, ಈತನು ನಮ್ಮ ಸಂಶಯವನ್ನು ಬಗೆಹರಿಸಬಹುದು. ಏಕೆಂದರೆ ಇವನು ಯಜನಶೀಲನು, ದಾನವನ್ನು ಮಾಡುತ್ತಿರುವವರಲ್ಲಿ ಶ್ರೇಷ್ಠನು,
ಸರ್ವಭೂತಗಳಿಗೂ ಹಿತವನ್ನೇ ಮಾಡುವುದರಲ್ಲಿ ಇವನಿಗೆ ಪ್ರೀತಿಯುಂಟು. ಈ ಮಾತಿಗೆ ಆ ದೇವತೆಗಳು ಋಷಿಗಳು ಇಬ್ಬರು ಒಪ್ಪಿ ವಸುರಾಜನ ಬಳಿಗೆ ಬಂದು, ಎಲೈ ರಾಜನೇ, ನೀನು ನಮ್ಮ ಸಂಶಯವನ್ನು ಪರಿಹರಿಸು. ಮೇಕೆಯನ್ನು ಯಾಗದಲ್ಲಿ ಉಪಯೋಗಿಸಬೇಕೋ, ಬೀಜಗಳನ್ನು ಬಳಸಬೇಕೋ, ನೀನೇ ನಮಗೆ ಪ್ರಮಾಣಭೂತನಾಗಿರುವೆ ಎಂದು ನಾವಿಬ್ಬರೂ ತಿಳಿದುಕೊಂಡಿರುತ್ತೇವೆ. ಆಗ ಆ ವಸುವು, ಎಲೈ ಬ್ರಾಹ್ಮಣೋತ್ತಮರೇ, ನಿಮ್ಮಲ್ಲಿ ಯಾರು ಯಾರಿಗೆ ಯಾವ ಯಾವ ಅಭಿಪ್ರಾಯವೋ ಅದನ್ನು ಮೊದಲು ಹೇಳಿರಿ ಎಂದನು. ಋಷಿಗಳು, ಎಲೈ ನರಾಧಿಪತಿಯೇ, ಧಾನ್ಯಗಳಿಂದಲೇ ಯಾಗವನ್ನು ಮಾಡಬೇಕೆಂಬುದು ನಮ್ಮ ಪಕ್ಷವು, ದೇವತೆಗಳಿಗಾದರೋ ಪಶುವನ್ನೇ ಯಾಗ ಮಾಡಬೇಕೆಂಬ ಪಕ್ಷವಿರುವುದು. ಈಗ ನಿನ್ನ ಮತವನ್ನು ಹೇಳು ಎಂದರು. ಭೀಷ್ಮರು ಹೇಳುತ್ತಿದ್ದಾರೆ, ಎಲೈ ರಾಜನೇ, ಇದು ದೇವತೆಗಳ ಮತವೆಂದು ಅರಿತುಕೊಂಡ ಬಳಿಕ ವಸುವು ಅವರ ಪಕ್ಷವನ್ನೇ ಆಶ್ರಯಿಸಿ ಮೇಕೆಯನ್ನೇ ಯಾಗಕ್ಕೆ ಬಳಸಬೇಕು ಎಂದೆಂದು ಹೇಳಿದನು. ಆ ಸೂರ್ಯವರ್ಚಸ್ಸಿನ ಮುನಿಗಳೆಲ್ಲರೂ ಅದರಿಂದ ಕುಪಿತರಾಗಿ ದೇವತೆಗಳ ಪಕ್ಷವಾದದ್ದನ್ನೇ ಹೇಳುತ್ತಿದ್ದ ವಸುವನ್ನು ಕುರಿತು, ದೇವತೆಗಳ ಪಕ್ಷವನ್ನೇ ಹಿಡಿದೆಯಷ್ಟೇ. ಈ ಕಾರಣದಿಂದ ನೀನು ಅಂತರಿಕ್ಷದಿಂದ ಕೆಳಕ್ಕೆ ಬೀಳು. ರಾಜನೇ, ಇಂದಿನಿಂದ ನಿನಗೆ ಆಕಾಶದಲ್ಲಿ ಓಡಾಡುವ ಶಕ್ತಿಯು ನಮ್ಮ ಶಾಪದ ಹೊಡೆತದಿಂದ ಇಲ್ಲವಾಗುವುದು. ಭೂಮಿಯನ್ನು ಸೀಳಿಕೊಂಡು ಅದರೊಳಗೆ ನೀನು ಹೋಗುವೆ. ಎಲೈ ನೃಪನೇ, ನಾವು ವೇದಸೂತ್ರಗಳಿಗೆ ವಿರುದ್ಧವಾಗಿ ಆಡಿದ್ದರೆ ವಿರುದ್ಧ ವಚನವನ್ನಾಡಿದ ನಾವೇ ಹಾಗೆ ಬೀಳುವಂತಾಗಲಿ. ಧರ್ಮರಾಜನೇ, ಆಗ ಆ ಮುಹೂರ್ತದಲ್ಲಿಯೇ ಉಪರಿಚರವಸುರಾಜನು ಕೆಳಕ್ಕೆ ಬಿದ್ದು ನೆಲದ ಬಿಲವನ್ನು ಹೊಕ್ಕನು. ನಾರಾಯಣನ ಅಪ್ಪಣೆಯಿಂದ ಅವನಿಗೆ ಸ್ಮೃತಿಶಕ್ತಿಯು ಮಾತ್ರ ತಪ್ಪಲಿಲ್ಲ. ದೇವತೆಗಳೆಲ್ಲರೂ ಸೇರಿ ವಸುವಿಗೆ ಶಾಪವಿಮೋಚನವು ಹೇಗಾದೀತೆಂಬುದನ್ನೇ ಏಕಾಗ್ರಚಿತ್ತತೆಯಿಂದ ಯೋಚಿಸಹತ್ತಿದರು. ರಾಜನು ಮಾಡಿದ ಪುಣ್ಯದ ಫಲವೇ ಅದು. ಈ ಮಹಾತ್ಮನಾದ ರಾಜನಿಗೆ ಶಾಪವು ಬಂದಿತಲ್ಲ. ಎಲೈ ದೇವತೆಗಳಿರ, ನಾವೆಲ್ಲರೂ ಸೇರಿ ಇವನಿಗೆ ಒಳ್ಳೆಯದಾಗುವಂತೆ ಮಾಡೋಣ ಎಂದುಕೊಂಡು ಎಲ್ಲರೂ ಸೇರಿ ಒಂದೇ ನಿಶ್ಚಯದಿಂದ ಉಪರಿಚರವಸುರಾಜನ ಬಳಿಗೆ ಹೋಗಿ ಆತನನ್ನು ಕುರಿತು ಸಂತುಷ್ಟರಾಗಿ ಇಂತೆಂದರು. ನೀನು ಬ್ರಾಹ್ಮಣ್ಯನು, ದೇವತೆಗಳ ಭಕ್ತನೂ ಆಗಿರುತ್ತೀಯೆ. ಶ್ರೀಹರಿಯು ಸುರಾಸುರರಿಗೆಲ್ಲ ಗುರು. ಆತನು ಸಂತುಷ್ಟಾಂತರಂಗನಾದರೆ ನಿನ್ನನ್ನು ಶಾಪದಿಂದ ಅವಶ್ಯವಾಗಿ ಬಿಡುಗಡೆ ಮಾಡಿಯಾನು. ಆದರೆ ನೀನು ಮಹಾತ್ಮರಾದ ಬ್ರಾಹ್ಮಣರನ್ನು ಗೌರವಿಸುತ್ತಿರಬೇಕು. ಎಲೈ ನೃಪೋತ್ತಮನೇ, ಅವರ ತಪಸ್ಸಿಗೆ ಅವಶ್ಯವಾಗಿ ಫಲವು ಆಗಿಯೇ ತೀರುವುದು. ಅದರಿಂದಲೇ ಅಲ್ಲವೇ ನೀನು ಆಕಾಶದಿಂದ ಇದ್ದಕ್ಕಿದ್ದಂತೆ ಬಿದ್ದು ನೆಲಕ್ಕುರುಳಿದೆ. ನಾವಾದರೂ ನಿನಗೆ ಒಂದು ಅನುಗ್ರಹವನ್ನು ಕೊಡುವೆವು. ಎಲೈ ಪಾಪರಹಿತನೇ, ಶಾಪದೋಷದಿಂದ ನೀನು ಎಷ್ಟು ಕಾಲ ಬಿಲದೊಳಗೆ ಇದ್ದುಕೊಂಡಿರುವೆಯೋ ಅಷ್ಟು ಕಾಲವು ಸಮಾಹಿತ ಚಿತ್ತ ಬ್ರಾಹ್ಮಣರಿಂದ ಯಜ್ಞದಲ್ಲಿ ಹೋಮವಾದ ವಸೋರ್ಧಾರೆಯು ನಿನಗೆ ದೊರೆಯಲಿ. ನೆಲದ ಬಿಲದಲ್ಲಿರುವಾಗ ನಮ್ಮನ್ನು ಧ್ಯಾನ ಮಾಡುತ್ತಿರುವುದರಿಂದ ನಿನಗೆ ಯಾವ ಶ್ರಮವೂ ಸೋಕದಿರಲಿ. ಹಸಿವು ಬಾಯಾರಿಕೆಗಳೂ ಆಗುವುದಿಲ್ಲ. ವಸೋರ್ಧಾರೆಯನ್ನು ಪಾನ ಮಾಡಿ ಅದರ ತೇಜಸ್ಸಿನಿಂದ ಆಪ್ಯಾಯನವಾದದ್ದರಿಂದಲೂ ನಿನಗೆ ಇವೆಲ್ಲ ಉಂಟಾಗುವುದು. ನಮ್ಮ ವರದಾನದ ಮಹಿಮೆಯಿಂದ ಆ ದೇವನು ನಿನ್ನಲ್ಲಿ ಪ್ರೀತನಾಗಿ ನಿನ್ನನ್ನು ಬ್ರಹ್ಮಲೋಕಕ್ಕೆ ಕರೆದೊಯ್ಯುವನು. ಹೀಗೆಂದು ಆ ರಾಜನಿಗೆ ವರವನ್ನು ಕೊಟ್ಟು ಆ ದೇವತೆಗಳು ತಪೋಧನರಾದ ಋಷಿಗಳು ತಮ್ಮ ತಮ್ಮ ಸ್ಥಾನಕ್ಕೆ ಹಿಂತೆರಳಿದರು. ಎಲೈ ಧರ್ಮರಾಯನೇ, ಬಳಿಕ ವಸುವು ವಿಚಕ್ಷಣ ಭಗವಂತನ ಪೂಜೆಯನ್ನು ಮಾಡುತ್ತಿದ್ದನು. ನಾರಾಯಣನ ಮುಖದಿಂದಲೇ ಬಂದಿದ್ದ ಮಂತ್ರವನ್ನು ಜಪಿಸುತ್ತಿದ್ದನು. ಭೂಮಿಯ ರಂಧ್ರದೊಳಗೆ ಇರುತ್ತಿದ್ದರೂ ಅಲ್ಲಿಯೂ 5 ಕಾಲಗಳು ಪಂಚಯಜ್ಞಗಳಿಂದ ದೇವೇಶ್ವರನಾದ ಹರಿಯನ್ನು ಪೂಜಿಸುತ್ತಿದ್ದನು. ಅನನ್ಯ ಭಕ್ತನು, ತತ್ಪರನೂ ಜಿತಾಂತಃಕರಣನೂ ಆಗಿರುವ ಆತನಿಗೆ ವರವನ್ನು ಕೊಡುವ ವಿಷ್ಣು ಭಗವಂತನು ಮಹಾವೇಗ ಭಾವದಿಂದಲೂ ಉತ್ತಮವಾದ ಭಾಷೆಯಿಂದಲೂ ತನಗೆ ಇಷ್ಟನಾಗಿ ತನ್ನ ಹತ್ತಿರದಲ್ಲಿದ್ದ ಪಕ್ಷಿರಾಜನಾದ ಗರುಡನನ್ನು ಕುರಿತು, ಎಲೈ ಮಹಾಭಾಗ್ಯಶಾಲಿಯಾದ ಪಕ್ಷಿಶ್ರೇಷ್ಠನೇ, ತೀಕ್ಷ್ಯವ್ರತದಲ್ಲಿರುವ ವಸುವೆಂಬ ಧರ್ಮಾತ್ಮನಾದ ಚಕ್ರವರ್ತಿಯು ಬ್ರಾಹ್ಮಣರ ಕೋಪನಿಮಿತ್ತದಿಂದ ಭೂತಲವನ್ನು ಸೇರಿದ್ದಾನೆ. ಈಗ ಆ ವಿಪ್ರಶ್ರೇಷ್ಠರನ್ನು ಸನ್ಮಾನಿಸಿರುತ್ತಾನೆ. ನೆಲದ ಬಿಲದಲ್ಲಿ ಗುಟ್ಟಾಗಿದ್ದುಕೊಂಡಿರುವ ಆತನ ಬಳಿಗೆ ನೀನು ಹೋಗಿ ಅಧಶ್ಚರನಾಗಿರುವ ಆತನನ್ನು ತಡಮಾಡದೆ ಖೇಚರನನ್ನಾಗಿ ಮಾಡು. ಇದು ನನ್ನ ಅಪ್ಪಣೆ ಎಂದನು. ಆ ಬಳಿಕ ವಾಯುವೇಗವುಳ್ಳ ಗರುತ್ತಂತನು ಆ ವಸುರಾಜನು ಇದ್ದ ಭೂಮಿಯ ಬಿಲವನ್ನು ಹೊಕ್ಕನು. ಆಮೇಲೆ ಆ ವಿನತಾಪುತ್ರನು ಆತನನ್ನು ಎತ್ತಿಕೊಂಡು ಕೂಡಲೇ ಆಕಾಶಕ್ಕೆ ಹಾರಿ ಎಲ್ಲಿ ಅವನನ್ನು ಬಿಟ್ಟುಬಿಟ್ಟನು. ಇದೇ ಮುಹೂರ್ತದಲ್ಲಿ ಉಪರಿಚರನು ಮತ್ತೆ ಹಿಂದಿನ ಜ್ಞಾನವನ್ನು ಪಡೆದುಕೊಂಡನು. ಸಶರೀರನಾಗಿಯೇ ಆ ನೃಪೋತ್ತಮನು ಬ್ರಹ್ಮಲೋಕವನ್ನು ಪಡೆದನು. ಎಲೈ ಕೌಂತೆಯನೇ, ಈ ರೀತಿಯಲ್ಲಿ ಮಹಾತ್ಮನಾದ ಅಂಥವನು ಕೂಡ ವಾಘೋಷದಿಂದ ದ್ವಿಜರ ಶಾಪನಿಮಿತ್ತವಾಗಿ ಅಧೋಗತಿಯನ್ನು ಪಡೆದನು. ಆದರೆ ಈಶ್ವರನು ಪುರುಷೋತ್ತಮನೂ ಆದ ಹರಿಯನ್ನು ಪೂಜಿಸಿದ್ದರಿಂದ ಮತ್ತೆ ಶೀಘ್ರವಾಗಿ ಶಾಪಮುಕ್ತನಾಗಿ ಬ್ರಹ್ಮಲೋಕವನ್ನೈದಿದನು. ಇಗೋ, ನಿನಗೆ ಮಾನವರು ಹೇಗೆ ಜನಿಸಿದರೆಂಬುದನ್ನು ಮತ್ತು ಭಗವಂತನಾದ ನಾರದರ್ಶಿಯು ಶ್ವೇತದ್ವೀಪಕ್ಕೆ ಹೋದ ಬಗೆಯನ್ನು ತಿಳಿಯ ಹೇಳುವೆನು. ಏಕಮನಸ್ಸಿನಿಂದ ಕೇಳು. ನಾರದನು ಭಗವಂತನನ್ನು ಸ್ತುತಿಸಿದ್ದು. ಭಗವಂತನಾದ ನಾರದರ್ಶಿಯು ಶ್ವೇತಮಹಾದ್ವೀಪವನ್ನು ಸೇರಿ ಶ್ವೇತವರ್ಣದವರು ಚಂದ್ರಕಾಂತಿಯುಳ್ಳವರು ಆಗಿದ್ದ ಅದೇ ಜನರನ್ನು ಕಂಡನು.
ಅವರನ್ನು ಶಿರಸ್ಸಿನಿಂದ ನಮಸ್ಕರಿಸಿ ಮನಸ್ಸಿನಿಂದ ಪೂಜಿಸಿ ಅವರಿಂದಲೂ ಪೂಜಿತನಾಗಿ ಭಗವಂತನನ್ನು ನೋಡುವ ತವಕದಿಂದ ಮಂತ್ರಜಪದಲ್ಲಿಯೇ ತತ್ಪರನಾಗಿ ಬಹಳ ಶ್ರಮದಿಂದ ಏಕಾಗ್ರಮನಸ್ಕನಾಗಿ ತೋಳುಗಳನ್ನೆತ್ತಿಕೊಂಡು ಸಮಾಹಿತನಾಗಿ ವಿಶ್ವನು ನಿರ್ಗುಣನು ಗುಣಾತ್ಮನೂ ಆದ ಭಗವಂತನಿಗಾಗಿ ಈ ಸ್ತೋತ್ರವನ್ನು ಹೇಳಿದನು. ನಮಸ್ತೆ ದೇವದೇವೇಶ, ನಿಷ್ಕ್ರಿಯ, ನಿರ್ಗುಣ, ಲೋಕ ಸಾಕ್ಷಿನ್, ಕ್ಷೇತ್ರಜ್ಞ, ಪುರುಷೋತ್ತಮ, ಅನಂತ, ಪುರುಷ, ಮಹಾಪುರುಷ, ಪುರುಷೋತ್ತಮ, ತ್ರಿಗುಣ ಪ್ರಧಾನ, ಅಮೃತ ಅಮೃತಾಖ್ಯ ಅನಂತಾಖ್ಯ ಪ್ಲೋಮ ಅಮೃತಾತ್ಮನ್ ಸನಾತನ ಸದಸದ್ವಕ್ತಾವ್ಯಕ್ತ, ರುದ್ಧಾಮನ್, ಆದಿದೇವ, ವಸುಪ್ರದ, ಪ್ರಜಾಪತೆ, ಸುಪ್ರಜಾಪತೆ, ವನಸ್ಪತೆ, ಮಹಾಪ್ರಜಾಪತೆ, ವಾಚಸ್ಪತೆ, ಜಗತ್ಪತೆ, ಮನಸ್ಪತೆ, ದಿವಸ್ಪತೆ, ಮರುತ್ಪತೆ, ಸಲಿಲಪತೆ, ಪೃಥಿವೀಪತೆ, ದೀಕ್ಷತೆ, ಪೂರ್ವನಿವಾಸ, ಗುಹ್ಯ, ಬ್ರಹ್ಮಪುರೋಹಿತ, ಬ್ರಹ್ಮಕಾಯಿಕ, ಮಹಾರಾಜಿಕ, ಚಾತುರ್ಮಹಾರಾಜಿಕ, ಭಾಸುರ, ಮಹಾಭಾಸುರ, ಸಪ್ತಮಹಾಭಾಗ, ಸಪ್ತಮಹಾಸ್ವರ, ಯಾಮ್ಯ, ಮಹಾಯಾಮ್ಯ, ಸಂಜ್ಞಾಸಂಜ್ಞ, ತುಷಿತ, ಮಹಾತುಷಿತ, ಪ್ರಮರ್ದನ, ಪರಿನಿರ್ಮಿತ, ಅಪರಿನಿರ್ಮಿತ, ವಶವರ್ತೀನ್, ಅಪರಿಮಿತ, ಅಪರಿಮಿತ, ವಶವರ್ತೀನ್, ಅವಶವರ್ತೀನ್, ಯಜ್ಞ, ಮಹಾಯಜ್ಞ, ಯಜ್ಞಸಂಭವ, ಯಜ್ಞಯೋನೆ, ಯಜ್ಞಗರ್ಭ, ಯಜ್ಞಹೃದಯ, ಯಜ್ಞಸ್ತುತ, ಯಜ್ಞಭಾಗಹರ, ಪಂಚಯಜ್ಞ, ಪಂಚಕಾಲಕರ್ತಪತೆ, ಪಾಂಚರಾತ್ರಿಕ, ವೈಕುಣ್ಣ, ಅಪರಾಜಿತ, ಮಾನಸಿಕ, ನಾಮನಾಮಿಕ, ಪರಸ್ವಾಮಿ, ಸುಸ್ನಾತ, ಹಂಸ, ಪರಮಹಂಸ, ಮಹಾಹಂಸ, ಪರಂಜ್ಞೇಯ, ಪರಮಯಾಜ್ಞಿಕ, ಸಾಂಖ್ಯಯೋಗ, ಸಾಂಖ್ಯಮೂರ್ತೆ, ಆಮೃತೇಶಯ, ಹಿರಣೇಶಯ, ದೇವೇಶಯ, ಕುಶೇಶಯ, ಬ್ರಹ್ಮಶಯ, ಪದ್ಮಶಯ, ವಿಶ್ವೇಶ್ವರ, ವಿಶಿಕ್ಷೇನ, ತ್ವಂ ಜಗದನ್ವಯ, ತ್ವಂ ಜಗತ್ಪ್ರಕೃತಿ, ತವಾಗ್ನಿರಾಜ್ಞಂ, ವಡವಾಮುಖೋಗ್ನಿ, ತ್ವಮಾಹುತಿ, ಸಾರಥಿ, ತ್ವಂ ವಷಟ್ಕಾರ, ತ್ವಮೋಸ್ಕಾರ, ತ್ವಂ ತಪಃ, ತ್ವಂ ಮನಃ, ತ್ವಂ ಚಂದ್ರಮಾಃ, ಪೂರ್ಣ, ತ್ವಂ ಚಕ್ಷುರಾಜ್ಯಂ, ತ್ವಂ ಸೂರ್ಯಃ, ತ್ವಂ ದಿಶಾಂ ಗಜಃ, ತ್ವಂ ದಿಗ್ದಾನೋ, ವಿದಗ್ದಾನ, ಹಯಶಿರಃ, ಪ್ರಥಮತ್ರಿಸೌಪರ್ಣಃ, ವರ್ಣಧರಃ, ಪಂಚಾಗೆ, ತ್ರಿನಾಚಿಕೇತ, ಷಣ್ಗನಿಧಾನ, ಪ್ರಾಗೈತಿಶ, ಜ್ಯೇಷ್ಠಸಾಮಗ, ಸಾಮಿಕವ್ರತಧರ, ಅಥರ್ವಶಿರಾಃ, ಪಂಚಮಹಾಕಲ್ಪ, ಫೇನಪಾಚಾರ್ಯ, ವಾಲಖಿಲ್ಯ, ವೈಖಾನಸ, ಅಭಗ್ನಯೋಗ, ಅಭಗ್ನವ್ರತ, ಅಭಗ್ನ ಪರಿಸಂಖ್ಯಾನ, ಯುಗಾದೆ, ಯುಗಮಧ್ಯ, ಯುಗನಿಧನ, ಅಖಂಡಲ, ಪ್ರಾಚೀನಗರ್ಭ, ಕೌಶಿಕ, ಪುರುಷ್ಟುತ, ಪುರುಹೂತ, ವಿಶ್ವಕೃತ್, ವಿಶ್ವಜಿತ್, ವಿಶ್ವರೂಪ, ಅನಂತಗತೆ, ಅನಂತಭೋಗ, ಅನನ್ನ, ಅನಾದೆ, ಅಮಧ್ಯ, ಅವ್ಯಕ್ತಮಧ್ಯ, ಅವ್ಯಕ್ತನಿಧನ, ವ್ರತಾವಾಸ, ಸಮುದ್ರಾಧಿವಾಸ, ಯಶೋವಾಸ, ತಪೋವಾಸ, ದಮಾವಾಸ, ಲಕ್ಷ್ಯಾವಾಸ, ವಿದ್ಯಾವಾಸ, ಕೀರ್ತ್ಯಾವಾಸ, ಶ್ರೀವಾಸ, ಸರ್ವಾವಾಸ, ವಾಸುದೇವ, ಸರ್ವಚ್ಛನ್ನಕ, ಹರಿಹಯ, ಹರಿಮೇಧ, ಮಹಾಯಜ್ಞಭಾಗಹರ, ವರಪ್ರದ, ಸುಖಪ್ರದ, ಧನಪ್ರದ, ಹರಿಮೇಧ, ಯಮ, ನಿಯಮ, ಮಹಾನಿಯಮ, ಕೃಚ್ಛ, ಅತಿಕೃಚ್ಛ, ಮಹಾಕೃಚ್ಛ, ಸರ್ವಕೃಚ್ಛ, ನಿಯಮಧರ, ನಿವೃತ್ತಭ್ರಮ, ನಿವೃತ್ತಿಧರ್ಮ, ನಿಪ್ರವರಗತ, ಪ್ರವಚನಗತ, ಪೃಷ್ಣಿಗರ್ಭ ಪ್ರವೃತ್ತ, ಪ್ರವೃತ್ತವೇದಕ್ರಿಯ, ಅಜ, ಸರ್ವಗತೆ, ಸರ್ವದರ್ಶಿನ್, ಅಗ್ರಾಹ್ಯ, ಅಚಲ, ಮಹಾವಿಭೂತೆ, ಮಾಹಾತ್ಮ ಶರೀರ, ಪವಿತ್ರ, ಮಹಾಪವಿತ್ರ, ಹಿರಣ್ಯಮಯ, ಬೃಹತ್, ಅಪ್ರತರ್ಕ್ಯ, ಅವಿಜೇಯ, ಬ್ರಹ್ಮಾಗ್ಯ, ಪ್ರಜಾಸರ್ಗಕರ, ಪ್ರಜಾನಿಧನಕರ, ಮಹಾಮಾಯಾಧರ, ವಿದ್ಯಾಧರ, ಯೋಗಧರ, ಚಿತ್ರಶಿಖಣ್ಣಿನ್, ಪುರೋಡಾಶಭಾಗಹರ, ಗತಾಧ್ವರ, ಚಿನ್ನಕೃಷ್ಣ, ಚಿನ್ನ ಸಂಶಯ, ಸರ್ವತೋವೃತ್ತ, ನಿವೃತ್ತಿರೂಪ, ಬ್ರಾಹ್ಮಣರೂಪ, ಬ್ರಾಹ್ಮಣಪ್ರಿಯ, ವಿಶ್ವಮೂರ್ತೆ, ಮಹಾಮೂರ್ತೆ, ಬಾನವ, ಭಕ್ತವತ್ಸಲ, ಬ್ರಾಹ್ಮಣ್ಯದೇವ, ಭಕ್ಕೋಹಂ ತ್ವಾಂ ದಿದೃಕ್ಷುರೇಕಾಂತ ದರ್ಶನಾಯ ನಮೋ ನಮಃ. ನಾರದನಿಗೆ ಭಗವಂತನ ಉಪದೇಶ. ಇಂತು ರಹಸ್ಯವೂ ಯಥಾರ್ಥವೂ ಆದ ನಾಮಗಳಿಂದ ನಾರದರ್ಶಿಯು ಸ್ತೋತ್ರ ಮಾಡಲಾಗಿ ಭಗವಂತನು ವಿಶ್ವರೂಪಧರನಾಗಿ ಆ ಮುನಿಗೆ ದರ್ಶನವನ್ನು ಕೊಟ್ಟನು. ಆತನು ಒಕ್ಕಡೆಯಲ್ಲಿ ಚಂದ್ರನಿಗಿಂತ ವಿಶುದ್ಧನಾಗಿದ್ದನು, ಒಕ್ಕಡೆಯಲ್ಲಿ ಚಂದ್ರನಿಗಿಂತ ವಿಶೇಷವಾದ ಪ್ರಭೆಯುಳ್ಳವನಾಗಿದ್ದನು. ಒಂದು ಕಡೆಯಲ್ಲಿ ಸ್ವಲ್ಪ ಅಗ್ನಿವರ್ಣನಾಗಿಯೂ ಮತ್ತೊಂದು ಕಡೆ ನಕ್ಷತ್ರವರ್ಣನಾಗಿಯೂ, ಒಂದು ಕಡೆ ಗಿಣಿಯ ರೆಕ್ಕೆಯ ಕಾಂತಿಯುಳ್ಳವನು, ಇನ್ನೊಂದು ಕಡೆ ಸ್ಫಟಿಕದಂತೆ ಥಳಗುಟ್ಟುವವನೂ ಆಗಿದ್ದನು. ಒಂದು ಕಡೆಯಲ್ಲಿ ಮಿಂಚಿನಂತೆ ಥಳಾರೆನ್ನುತ್ತಿದ್ದನು, ಇನ್ನೊಂದು ಕಡೆಯಲ್ಲಿ ಚಿನ್ನದಂತಿರುವ ಬಣ್ಣದವನಾಗಿದ್ದನು. ಒಕ್ಕಡೆ ಹವಳದ ಕುಡಿಯಂತಿರುವ ಬಣ್ಣ, ಇನ್ನೊಂದು ಕಡೆ ಶ್ವೇತವರ್ಣ, ಮತ್ತೊಂದು ಕಡೆ ಸುವರ್ಣವರ್ಣ, ಇನ್ನೂ ಒಂದೆಡೆಯಲ್ಲಿ ವೈಡೂರ್ಯದಂತಿರುವ ವರ್ಣ, ನೀಲ ವೈಡೂರ್ಯದ ಬಣ್ಣ, ಇಂದ್ರನೀಲದಂತೆ,
ನವಿಲಿನ ಕಂಠದಂತೆ, ಮುತ್ತಿನ ಸರದಂತೆ ಇವೆ ಮುಂತಾದ ಬಹುಬಗೆಯ ಬಣ್ಣಗಳುಳ್ಳವನಾಗಿದ್ದನು. ಆ ಸನಾತನನು 1000 ಕಂಗಳುಳ್ಳವನಾಗಿ 100 ತಲೆಗಳುಳ್ಳವನು, 1000 ಪಾದಗಳುಳ್ಳವನು, 1000 ಹೊಟ್ಟೆಗಳು ತೋಳುಗಳು ಹೀಗೆ ಒಂದು ಕಡೆಯಿದ್ದರೆ ಇನ್ನೊಂದೆಡೆಯಲ್ಲಿ ಅವ್ಯಕ್ತನಾಗಿದ್ದನು. ಬಾಯಿಂದ ಓಂಕಾರವನ್ನು ಅದಕ್ಕೆ ಸೇರಿದಂತೆ ಸಾವಿತ್ರಿ ಮಂತ್ರವನ್ನು ಉಚ್ಚರಿಸುತ್ತಿದ್ದನು. ಮಿಕ್ಕ ಬಾಯಿಗಳಿಂದ 4 ವೇದಗಳನ್ನು ಪಠಿಸುತ್ತಿದ್ದನು. ಆ ಹರಿಯು ನಾರಾಯಣನು ಆರಣ್ಯಕವನ್ನು ಪಠಿಸುತ್ತಿದ್ದನು. ಯಜ್ಞಪತಿಯಾದ ಆತನು ವೇದಿ, ಕಮಂಡಲು, ಬಿಳಿಯ ರತ್ನಗಳು, ಪಾದರಕ್ಷೆಗಳು, ಕುಶ, ಅಜಿನ, ದಂಡಕಾಷ್ಠ, ಉರಿಯುತ್ತಿರುವ ಅಗ್ನಿ ಇವುಗಳನ್ನು ಧರಿಸಿದ್ದನು. ಹೀಗೆ ಪ್ರಸನ್ನನಾದ ಆ ಭಗವಂತನನ್ನು ಪ್ರಸನ್ನಾತ್ಮನಾದ ದ್ವಿಜಶ್ರೇಷ್ಠನಾದ ನಾರದನು ಮೌನದಿಂದ ಪ್ರಣತನಾಗಿ ನಮಸ್ಕರಿಸಿದನು. ಹೀಗೆ ನಮಸ್ಕರಿಸಿದ ಆ ನಾರದನನ್ನು ಕುರಿತು ದೇವತೆಗಳಿಗೆಲ್ಲ ಆದಿಯಾದ ಅವ್ಯಯನಾದ ಭಗವಂತ ನಿಂತೆಂದನು. ಏಕತ, ದ್ವಿತ, ತ್ರಿತ ಎಂಬ ಮಹರ್ಷಿಗಳು ನನ್ನೇ ದರ್ಶನವಾಗಲೆಂಬ ಅಭಿಲಾಷೆಯಿಂದ ಈ ಪ್ರದೇಶಕ್ಕೆ ಬಂದಿದ್ದರು. ಆದರೂ ಅವರಿಗೆ ನಾನು ಕಾಣಿಸಲಿಲ್ಲ. ಇನ್ನು ಮುಂದೆಯೂ ಯಾವನೊಬ್ಬನೂ ನನ್ನನ್ನು ಕಾಣಲಾರನು. ಏಕಾಂತಿಕನಾದವನಿಗೆ ಹೊರತು ಮತ್ತೆ ಯಾರಿಗೂ ನನ್ನ ದರ್ಶನವಾಗದು. ನೀನು ಏಕಾಂತ ಭಕ್ತನಾಗಿರುವೆ. ಎಲೈ ದ್ವಿಜನೆ, ಧರ್ಮನ ಮನೆಯಲ್ಲಿ ಹುಟ್ಟಿದ ಈ ನರನಾರಾಯಣಾದಿಗಳು ನನ್ನ ಶ್ರೇಷ್ಠವಾದ ತನುಗಳು. ಅವರನ್ನು ನೀನು ಭಜಿಸು. ಇನ್ನು ಬಂದಂತೆ ಹೋಗು. ಎಲೈ ವಿಪ್ರನೆ, ನಿನಗೆ ಯಾವುದಾದರೂ ಇಚ್ಛೆ ಇದ್ದರೆ ಆ ವರವನ್ನು ಬೇಡಿಕೋ. ಅವ್ಯಯನಾದ ನಾನು ಪ್ರಸನ್ನನಾಗಿ ವಿಶ್ವರೂಪಮೂರ್ತಿ ರೂಪದಿಂದ ಕಾಣಿಸಿಕೊಂಡಿರುತ್ತೇನೆ. ಆಗ ನಾರದನಿಂತೆಂದನು. ದೇವನೇ, ಇಂದು ನನ್ನ ತಪಸ್ಸು, ನಿಯಮ ಎಲ್ಲಕ್ಕೂ ಫಲವು ಲಭಿಸಿದಂತಾಯಿತು. ಏಕೆಂದರೆ ಭಗವಂತನಾದ ನಿನ್ನನ್ನು ಕಂಡಿರುತ್ತೇನೆ. ಸನಾತನನಾದ ವಿಶ್ವರೂಪಧರನಾದ ಸರ್ವಮೂರ್ತಿಯಾದ ಪ್ರಭುವಾದ ನಿನ್ನನ್ನು ಕಂಡೆನಲ್ಲ. ಇದೇ ಎಲ್ಲಕ್ಕಿಂತಲೂ ಹೆಚ್ಚಿನ ವರವು. ಭೀಷ್ಮರು ಹೇಳುತ್ತಾರೆ. ಇಂತು ತನ್ನ ದರ್ಶನವನ್ನಿತ್ತು ಬ್ರಹ್ಮಪುತ್ರನಾದ ನಾರದನನ್ನು ಕುರಿತು ಭಗವಂತನು, ಎಲೈ ನಾರದನೆ, ತಡಮಾಡದೆ ಹಿಂತಿರಳು. ಈ ಅನಿಂದ್ರಿಯರು ಅನಾಹಾರರು ಚಂದ್ರನಂತೆ ಕಾಂತಿಯುಳ್ಳವರು ಆಗಿರುವ ಇಗೋ, ಇವರು ನನ್ನ ಭಕ್ತರು. ಇವರು ಏಕಾಗ್ರತೆಯಿಂದ ಧ್ಯಾನ ಮಾಡಲಿ. ಇವರಿಗೆ ಯಾವ ವಿಘ್ನವೂ ಆಗದೇ ಇರಲಿ. ಈ ಮಹಾಭಾಗರಾದ ಸಿದ್ಧಪುರುಷರು ಪೂರ್ವದಲ್ಲಿ ಏಕಾಂತಿಗಳಾಗಿರುತ್ತಿದ್ದರು. ಇವರಲ್ಲಿ ಯಾವ ತಮಸ್ಸಾಗಲಿ ರಜೋಗುಣವಾಗಲಿ ಇರುವುದಿಲ್ಲ. ಇವರು ನನ್ನನ್ನೇ ಪ್ರವೇಶಿಸುವರು, ಇದಕ್ಕೆ ಸಂಶಯವಿಲ್ಲ. ಕಣ್ಣಿಗೆ ಕಾಣದವನು, ಸ್ಪರ್ಶೇಂದ್ರಿಯಕ್ಕೆ ಮುಟ್ಟಲಾಗದಂತಿರುವವನು, ಪ್ರಾಣೇಂದ್ರಿಯದಿಂದ ಮೂಸಿ ನೋಡುವುದಕ್ಕಾಗದವನು, ಯಾವನಿಗೆ ಸವಿದು ನೋಡುವ ಯಾವ ರುಚಿಯೂ ಇರುವುದಿಲ್ಲವೋ, ಸತ್ವರಜಸ್ತಮೋ ಗುಣಗಳು ಯಾವನಲ್ಲಿ ಸೇರಲಾರವೋ, ಯಾವನು ಸರ್ವವ್ಯಾಪಿಯೂ ಸಾಕ್ಷಿಯೂ ಲೋಕಕ್ಕೆಲ್ಲ ಆತ್ಮನೆನಿಸಿರುವಾತನೂ ಆಗಿರುವನೋ, ಯಾವನೂ ಭೂತ ಸಮುದಾಯವೆಲ್ಲವೂ ನಾಶವಾದರೂ ತಾನು ನಾಶವಾಗದೇ ಇರುವನೋ, ಯಾವನು ಅಜನೂ ನಿತ್ಯನೂ ಶಾಶ್ವತನೂ ನಿರ್ಗುಣನೂ ನಿಷ್ಕಲನೂ ಆಗಿರುವನೋ, 24 ಗುಣಗಳ ಅಪೇಕ್ಷೆಯಿಂದ ಯಾವನು 25ನೆಯವನೆನಿಸಿರುವನೋ, ಯಾವನನ್ನು ಪುರುಷನೆಂದು ನಿಷ್ಕ್ರಿಯನೆಂದು ಜ್ಞಾನಕ್ಕೆ ಗೋಚರನೆಂದು ಹೇಳುವರೋ, ಯಾವನನ್ನು ಪ್ರವೇಶಿಸಿದ ದ್ವಿಜಶ್ರೇಷ್ಠರು ಇಲ್ಲಿ ಮುಕ್ತರು ಎನಿಸಿಕೊಳ್ಳುವರೋ, ಸನಾತನನಾದ ಆ ಪರಮಾತ್ಮನೇ ವಾಸುದೇವನೆಂದು ತಿಳಿಯಬೇಕು. ಎಲೈ ನಾರದನೆ, ಆ ದೇವನ ಮಹಾತ್ಮವನ್ನು ಮಹಿಮೆಯನ್ನು ನೋಡು. ಆತನಿಗೆ ಶುಭಾಶುಭ ಕರ್ಮಗಳು ಎಂದಿಗೂ ಅಂಟುವುದಿಲ್ಲ. ಸತ್ಯ, ರಜಸ್ಸು, ತಮಸ್ಸು ಇವುಗಳನ್ನು ಗುಣಗಳೆಂದು ಕರೆಯುತ್ತಿರುವರಷ್ಟೇ. ಇವು ಎಲ್ಲರ ಶರೀರಗಳಲ್ಲಿಯೂ ಇದ್ದುಕೊಂಡು ಸಂಚರಿಸುತ್ತಿರುವವು. ಇವುಗಳನ್ನು ಕ್ಷೇತ್ರಜ್ಞನು ಭೋಗಿಸುತ್ತಿರುವನು. ಇವುಗಳು ಆತನನ್ನು ಭೋಗಿಸಲಾರವು. ಆತನು ನಿರ್ಗುಣನು, ಗುಣಭೋಕ್ಷ್ಯ, ಗುಣಗಳನ್ನು ಸೃಷ್ಟಿಸುವಾತನು, ಗುಣಗಳನ್ನು ಮೀರಿರುವಾತನು. ಎಲೈ ದೇವರ್ಷಿಯೇ, ಜಗತ್ತಿಗೆಲ್ಲ ಪ್ರತಿಷ್ಠಾಸ್ಥಾನವಾಗಿರುವ ಪೃಥ್ವಿಯು ಅಪ್ಪಿನಲ್ಲಿ ಪ್ರಲಯವಾಗುವುದು. ಅಷ್ಟು ಜ್ಯೋತಿಯಲ್ಲಿ ಪ್ರಲಯವಾಗುವುದು. ಜ್ಯೋತಿಯು ವಾಯುವಿನಲ್ಲಿ ಪ್ರಲಯವಾಗುವುದು. ವಾಯುವು ಆಕಾಶದಲ್ಲಿ ಲಯವಾಗುವುದು. ಆಕಾಶವು ಮನಸ್ತತ್ವದಲ್ಲಿ ಅಡಗುತ್ತದೆ. ಎಲ್ಲಕ್ಕೂ ಹೆಚ್ಚಿನ ಮನಸ್ಸು ಅವ್ಯಕ್ತದಲ್ಲಿ ಅಡಗುವುದು. ಎಲೈ ಬ್ರಾಹ್ಮಣನೇ, ಅವ್ಯಕ್ತವು ನಿಷ್ಕ್ರಿಯನಾದ ಪುರುಷನಲ್ಲಿ ಲಯವಾಗುವುದು. ಆ ಸನಾತನನಾದ ಪುರುಷನಿಗಿಂತ ಹೆಚ್ಚಿನದು ಯಾವುದೊಂದು ಇರುವುದಿಲ್ಲ. ಜಗತ್ತಿನಲ್ಲಿ ಸನಾತನ ವಾಸುದೇವನೆಂಬ ಆ ಏಕಪುರುಷನ ಹೊರತು ಮತ್ತೆ ಯಾವ ಸ್ಥಾವರ ಜಂಗಮಾತ್ಮಕ ಭೂತವೂ ಇರುವುದಿಲ್ಲ. ಮಹಾಬಲನಾದ ವಾಸುದೇವನು ಸರ್ವಭೂತಗಳಿಗೂ ಆತ್ಮನಾಗಿರುವನಲ್ಲವೇ. ಪೃಥಿವಿ, ವಾಯು, ಆಕಾಶ, ಅಪ್ಪು, ಜ್ಯೋತಿ ಎಂಬಿ 5 ಒಟ್ಟು ತೋರಿದರೆ ಶರೀರವೆನಿಸುವುದು. ಎಲೈ ಬ್ರಾಹ್ಮಣನೇ, ಅದನ್ನು ಒಳಹೊಕ್ಕು ಹುಟ್ಟುವಾಗಲೇ ಶರೀರವನ್ನು ವ್ಯಾಪಾರ ಮಾಡಿಸುವ ಅದೃಶ್ಯನೂ ಲಘುವಿಕ್ರಮನೂ ಆಗಿರುವ ಆ ಪ್ರಭುವಿರುವನಲ್ಲ, ಅವನೇ ಸಂಕರ್ಷಣನು. ಧಾತುಗಳು ಕೂಡಿ ಸಂಘಾತವಾಗದೆ ಶರೀರವಾಗಲಾರದು. ಜೀವನಿಲ್ಲದೆ, ಎಲೈ ಬ್ರಾಹ್ಮಣನೇ, ವಾಯುಗಳು ವ್ಯಾಪಾರ ಮಾಡಲಾರವು. ಆ ಜೀವನೇ ಶೇಷನು, ಸಂಕರ್ಷಣನು ಎನಿಸುವನು. ಅವನಿಂದ ಯಾವಾತನು ತನ್ನ ಕರ್ಮದಿಂದ ಸನತ್ಕುಮಾರತ್ವವನ್ನು ಹೊಂದಿರುವನೋ, ಯಾವನಲ್ಲಿ ಸರ್ವಭೂತಗಳು ಪ್ರಲಯದಲ್ಲಿ ಕ್ಷಯವಾಗುವವೋ, ಆತನೇ ಸರ್ವಭೂತಗಳಿಗೂ ಮನಸ್ಸು ಮತ್ತು ಪ್ರದ್ಯುಮ್ನನು ಎನಿಸಿರುತ್ತಾನೆ. ಅವನಿಂದ ಹುಟ್ಟುವನಾಗಿ ಯಾವನು ಕರ್ತೃ, ಕರಣ, ಕಾರ್ಯ ಈ ಎಲ್ಲವೂ ಆಗುವನೋ, ಆತನಿಂದಲೇ ಸ್ಥಾವರ ಜಂಗಮಾತ್ಮಕವಾದ ಸರ್ವಜಗತ್ತು ಉಂಟಾಗುವುದು. ಆತನೇ ಅನಿರುದ್ಧನು, ಅವನೇ ಈಶಾನನು,
ಸರ್ವಕರ್ಮಗಳಲ್ಲಿಯೂ ವ್ಯಕ್ತನಾಗಿರುವನು. ಯಾವನು ನಿರ್ಗುಣನಾದ ವಾಸುದೇವ ಭಗವಂತನೋ ಅವನೇ ಜೀವನಾಗಿರುವ ಸಂಕರ್ಷಣ ಪ್ರಭು. ಸಂಕರ್ಷಣನಿಂದಲೇ ಪ್ರದ್ಯುಮ್ನನೂ ಆಗಿ ಪ್ರದ್ಯುಮ್ನನೆನಿಸಿರುತ್ತಾನೆ. ಪ್ರದ್ಯುಮ್ನನಿಂದ ಆಗಿರುವ ಅನಿರುದ್ಧನಿರುವನಲ್ಲ, ಅವನೇ ಅಹಂಕಾರವು, ಅವನೇ ಈಶ್ವರನು. 6. ನಾರದನಿಗೆ ಭಗವಂತನ ಉಪದೇಶ. ಭಗವಂತನಿಂತೆಂದನು, ಎಲೈ ನಾರದನೆ, ನನ್ನಿಂದಲೇ ಸ್ಥಾವರಜಂಗಮಾತ್ಮಕವಾದ ಜಗತ್ತು ಅಕ್ಷರವು ಕ್ಷರವು, ಸತ್ತು ಅಸತ್ತು ಉಂಟಾಗಿರುವುದು. ನನ್ನ ಭಕ್ತರಾದವರು ನನ್ನನ್ನು ಪ್ರವೇಶಿಸಿ ಇಲ್ಲಿಯೇ ಮುಕ್ತರಾಗುವರು. ನಾನೇ ನಿಷ್ಕ್ರಿಯನಾದ 25ನೆಯ ತತ್ವವಾದ ಪುರುಷನು. ಇವನು ನಿರ್ಗುಣನು, ನಿಷ್ಕಲನು, ನಿರ್ದ್ವಂದ್ವನು, ತನ್ನದೆಂಬುದಿಲ್ಲದಾತನು. ಇವನು ರೂಪವಂತನಾಗಿ ಹೀಗೆ ಕಾಣಿಸುತ್ತಿದ್ದಾನೆ ಎಂದಿಂತೂ ಎಣಿಸದಿರು. ಈಶ್ವರನು ಜಗತ್ತಿಗೆಲ್ಲ ಗುರುವೂ ಆಗಿರುವ ನಾನು ಇಚ್ಛಾಮಾತ್ರದಿಂದ ಒಂದೇ ಮುಹೂರ್ತದಲ್ಲಿ ಅದೃಶ್ಯನಾದೇನು. ನಾರದನೆ, ನನ್ನನ್ನು ಕಾಣುತ್ತಿರುವೆಯಲ್ಲ, ಇದು ನಾನು ಸೃಷ್ಟಿಸಿರುವ ಮಾಯೆಯು. ಎಲ್ಲಾ ಭೂತಗುಣಗಳಿಂದ ಕೂಡಿದವನು ಎಂದು ನನ್ನನ್ನು ಬಗೆಯದಿರು. ಇಗೋ, ನಿನಗೆ ಮೂರ್ತಿ ಚತುಷ್ಪಯವನ್ನು ಚೆನ್ನಾಗಿ ತಿಳಿಯ ಹೇಳಿರುತ್ತೇನೆ. ಜೀವ ನೆಂಬ ಸಂಜ್ಞೆಯಿರುವಾತನು ನಾನೇ, ನನ್ನಲ್ಲಿಯೇ ಜೀವನು ಇದ್ದುಕೊಂಡಿರುವನು. ನಾನು ಒಬ್ಬ ಜೀವನನ್ನು ಕಂಡೆನು ಎಂದು ಈ ವಿಷಯಕ್ಕೆ ನಿನಗೆ ಮತಿಯುಂಟಾಗದಿರಲಿ. ಬ್ರಾಹ್ಮಣನೇ, ನಾನು ಸರ್ವವ್ಯಾಪಕವಾದ ಭೂತಗ್ರಾಮಕ್ಕೆ ಅಂತರಾತ್ಮನು. ಭೂತಗ್ರಾಮದ ಶರೀರಗಳು ನಾಶವಾದರೂ ನಾನು ನಾಶವಾಗದೇ ಇರುವೆನು. ಎಲೈ ಮುನಿಯೇ, ಆ ಸಿದ್ಧರಾದ ಮಹಾತ್ಮರಾದ ಜನರು ಏಕಾಂತಿಗಳಾದವರಾಗಿದ್ದರು ತಮೋರಜಸ್ಸುಗಳಿಂದ ನಿರ್ಮುಕ್ತರಾಗಿ ನನ್ನನ್ನೇ ಹೋಗುವರು. ಸನಾತನನಾದ ಬ್ರಹ್ಮದೇವನು ನನ್ನ ಪರಮಾರ್ಥವನ್ನೇ ಚಿಂತಿಸುತ್ತಿರುವನು. ರುದ್ರದೇವನು ಕ್ರೋಧದಿಂದ ನನ್ನ ಹಣೆಯಿಂದ ಹೊರಕ್ಕೆ ಬಂದಿರುತ್ತಾನೆ. ಇಗೋ, ನನ್ನ ಬಲಪಕ್ಕೆಯನ್ನು ಆಶ್ರಯಿಸಿಕೊಂಡಿರುವ ಈ ಏಕಾದಶರುದ್ರರನ್ನು ನೋಡು. ಹಾಗೂ ನನ್ನ ಎಡಪಾರ್ಶ್ವವನ್ನು ಆಶ್ರಯಿಸಿಕೊಂಡಿರುವ ದ್ವಾದಶಾದಿತ್ಯರನ್ನು ಕಂಡೆಯ. ನನ್ನ ಮುಂದುಗಡೆಯಿಂದ ಅಷ್ಟವಸುಗಳನ್ನು ನೋಡು. ಹಿಂದುಗಡೆಯಲ್ಲಿ ನಾ ಸತ್ಯ, ದಸ್ತ ಅಶ್ವಿನಿ ದೇವತೆಗಳಿರುವುದನ್ನು ನೋಡು. ಇಗೋ, ಇಲ್ಲಿ ಪ್ರಜಾಪತಿಗಳೆಲ್ಲರೂ ಇರುವರು, ನೋಡು. ಈ ಸಪ್ತರ್ಷಿಗಳನ್ನು ನೋಡು. ವೇದಗಳನ್ನು, 106 ಯಜ್ಞಗಳನ್ನು, ಅಮೃತವನ್ನು, ಔಷಧಿಗಳನ್ನು ಇಲ್ಲಿ ಕಾಣಬಹುದು. ತಪಸ್ಸುಗಳು, ನಿಯಮಗಳು, ಬಗೆಬಗೆಯ ಯಮಗಳು, ಒಂದೇ ಕಡೆಯಲ್ಲಿ ಮೂರ್ತಿಮಂತವಾಗಿರುವ ಅಷ್ಟೈಶ್ವರ್ಯ, ಶ್ರೀ, ಲಕ್ಷ್ಮಿ, ಕೀರ್ತಿ, ಪೃಥಿವಿ, ಕಕುದ್ದಿನಿ ಇವರನ್ನು ಕಂಡೆಯ. ವೇದಗಳಿಗೆ ಮಾತೃವಾಗಿರುವ ಸರಸ್ವತಿ ದೇವಿಯು ನನ್ನಲ್ಲಿರುವುದನ್ನು ನೋಡು. ನಾರದನೆ, ಆಕಾಶದಲ್ಲಿ ಸಂಚರಿಸುತ್ತಿರುವ ಜ್ಯೋತಿಶ್ರೇಷ್ಠನಾದ ಧ್ರುವನನ್ನು ನೋಡು. ಮೂರ್ತಿಮಂತರಾದ ಮೇಘಗಳು, ಸಮುದ್ರಗಳು, ಸರಸ್ಸುಗಳು, ನದಿಗಳು, ಎಲೈ ಸತ್ತಮನೆ, 4 ಪಿತೃಗಣಗಳನ್ನು ನೋಡು. ಮೂರ್ತಿರಹಿತರಾಗಿರುವ ಈ 3 ಗಣಗಳನ್ನು ನೋಡು. ಮುನಿಯೇ, ದೇವತಾ ಕಾರ್ಯಕ್ಕಿಂತಲೂ ಪಿತೃಕಾರ್ಯವು ಹೆಚ್ಚಿನದು. ದೇವತೆಗಳಿಗೂ ಪಿತೃಗಳಿಗೂ ಆದಿಪಿತನಾಗಿರುವವನು ನಾನೊಬ್ಬನೇ. ನಾನು ಹಯಗ್ರೀವನಾಗಿ ವಾಯವ್ಯ ಸಮುದ್ರದಲ್ಲಿ ಶ್ರದ್ಧೆಯಿಂದ ಕೊಟ್ಟ ಹವ್ಯವನ್ನು ಕವ್ಯವನ್ನು ಪಾನಗೈಯುವೆನು. ನನ್ನಿಂದಲೇ ಪೂರ್ವದಲ್ಲಿ ಸೃಷ್ಟನಾದ ಬ್ರಹ್ಮನು ತಾನೇ ನನ್ನ ಅನ್ನು ಯಜ್ಞದಿಂದ ಪೂಜಿಸಿದನು. ಆಗ ಅದರಿಂದ ಪ್ರೀತನಾಗಿ ಅತ್ಯುತ್ತಮವಾದ ವರಗಳನ್ನು ಅವನಿಗೆ ಕೊಟ್ಟಿರುತ್ತೇನೆ. ಕಲ್ಪಾದಿಯಲ್ಲಿ ಅವನು ನನಗೆ ಪುತ್ರನಾಗಬೇಕು ಮತ್ತು ಲೋಕಗಳಿಗೆಲ್ಲ ಒಡೆಯನಾಗಬೇಕು. ಅವನು ಅಹಂಕಾರವೆಂಬ ಪರ್ಯಾಯವಾಚಕ ಶಬ್ದಕ್ಕೆ ವಾಚ್ಯನಾಗಬೇಕು. ಈ ವರಗಳೆಲ್ಲವನ್ನೂ ಅವನಿಗೆ ಕೊಟ್ಟಿರುತ್ತೇನೆ. ನಾರದನಿಗೆ ಭಗವಂತನ ಉಪದೇಶ. ಎಲೈ ನಾರದನೆ, ಹೀಗೆ ಬ್ರಹ್ಮನಿಗೆ ವರಗಳನ್ನು ಕೊಟ್ಟು, ಎಲೈ ಬ್ರಹ್ಮನೆ, ನೀನು ಏರ್ಪಡಿಸುವ ಎಲ್ಲೆಕಟ್ಟನ್ನು ಯಾವನೊಬ್ಬನೂ ಅತಿಕ್ರಮಿಸದೇ ಇರುವನು. ಎಲೈ ಬ್ರಹ್ಮನೆ, ನೀನು ವರವನ್ನು ಬೇಡುವವರಿಗೆ ವರಗಳನ್ನು ಕೊಡುವ ಶಕ್ತಿಯುಳ್ಳವನಾಗಿರುವೆ. ಸುರಾಸುರಗಣಗಳಿಗೂ, ಋಷಿಗಳಿಗೂ, ಪಿತೃಗಳಿಗೂ, ವಿವಿಧ ಪ್ರಾಣಿಗಳಿಗೂ ಉಪಾಸ್ಯನಾಗಿರುವೆಯ. ಎಲೈ ತಪೋಧನನೆ, ಮಹಾಭಾಗನೆ. ನಿಯಮದಿಂದ ನಡೆಯುವ ಕ್ರಮವುಳ್ಳಾತನೆ, ನಾನು ಯಾವಾಗಲೂ ದೇವತೆಗಳ ಕಾರ್ಯಗಳಿಗಾಗಿ ಪ್ರಾದುರ್ಭೂತನಾಗುತ್ತಿರುವೆನಷ್ಟೇ. ಆಗ ನೀನು ನನಗೆ ಅನುಶಾಸನವನ್ನು ಮಾಡಿ ಮಗನಂತೆ ಆಯಾ ಕಾರ್ಯದಲ್ಲಿ ನಿಯೋಜಿಸುವೆ ಎಂಬಿ ಪರಿಯಲ್ಲಿ ಈ ಮೇಲೆ ಹೇಳಿದ ಮತ್ತು ಇನ್ನೂ ಕೆಲವು ವರಗಳನ್ನು ಅಮಿತತೇಜನಾದ ಬ್ರಹ್ಮನಿಗೆ ಕೊಟ್ಟು ನಿವೃತ್ತಿಪರನಾದೆನು. ಎಲೈ ನಾರದನೆ, ಧರ್ಮಗಳೊಳಗೆಲ್ಲ ಸುಖಪ್ರದವಾದ ನಿವೃತ್ತಿಯೇ ಹೆಚ್ಚಿನದೆನಿಸುವುದು. ಆದ್ದರಿಂದ ನಿವೃತ್ತಿಯನ್ನು ಹೊಂದಿ ಸರ್ವಪ್ರಕಾರದಿಂದಲೂ ನಿರ್ಮಮನಾಗಿ ವ್ಯವಹರಿಸಬೇಕು. ವಿದ್ಯಾಸಹಾಯವಂತನ ಆದಿತ್ಯಮಂಡಲದಲ್ಲಿರುವವನು ಸಮಾಹಿತ ಚಿತ್ತನೂ ಆಗಿರುವ ಕಪಿಲನೇ ನಾನೆಂದು ಸಾಂಖ್ಯದರ್ಶನದಲ್ಲಿ ನಿಶ್ಚಿತರಾದ ಆಚಾರ್ಯರುಗಳು ಹೇಳುತ್ತಿರುವರು. ವೇದದಲ್ಲಿ ಸುಷ್ಟುತನಾಗಿರುವ ಯೋಗರತನಾದ ಹಿರಣ್ಯಗರ್ಭನೇ ನಾನೆಂದು ಯೋಗಶಾಸ್ತ್ರದಲ್ಲಿ ಹೇಳಿರುತ್ತದೆ. ಈ ನಾನು ವ್ಯಕ್ತಿರೂಪದಿಂದ ಅಂತರಿಕ್ಷದಲ್ಲಿ ಶಾಶ್ವತನಾಗಿ ಇದ್ದುಕೊಂಡಿರುವೆನು. 1000 ಯುಗಗಳಾದ ಬಳಿಕ ಜಗತ್ತೆಲ್ಲವನ್ನೂ ಮತ್ತೆ ಸಂಹಾರಗೈಯುವೆನು. ಆಮೇಲೆ ಮತ್ತೆ ವಿದ್ಯಾಪ್ರಭಾವದಿಂದ ಸರ್ವಜಗತ್ತನ್ನು ಸೃಷ್ಟಿಸುವೆನು. ಇದರಲ್ಲಿ 4ನೆಯ ಮೂರ್ತಿ ಇರುವುದಷ್ಟೇ. ಅದು ಅವ್ಯಯನಾದ ಶೇಷನನ್ನು ಸೃಷ್ಟಿಸಿತು. ಅವನೇ ಸಂಕರ್ಷಣನೆನಿಸಿರುತ್ತಾನೆ. ಅವನು ಪ್ರದ್ಯುಮ್ನನನ್ನು ಉಂಟುಮಾಡಿದನು. ಪ್ರದ್ಯುಮ್ನನಿಂದ ಅನಿರುದ್ಧನಾದ ನಾನು. ಈ ನನ್ನ ಸೃಷ್ಟಿಯು ಮತ್ತೆ ಮತ್ತೆ ಆಗುತ್ತಿರುವುದು. ಹೇಗೆ ಇಲ್ಲಿ ಸೂರ್ಯನ ಉದಯಾಸ್ತಮಯಗಳು ನಷ್ಟವಾದರೂ ಮತ್ತೆ ಅಮಿತದ್ಯುತಿಯಾದ ಕಾಲವು ಅದನ್ನು ಬಲಾತ್ಕಾರದಿಂದ ತಂದುಕೊಡುವುದೋ,
ಹಾಗೆಯೇ ನಾನು ಮತ್ತೆ ಸರ್ವಭೂತಗಳ ಹಿತಕ್ಕಾಗಿ ಸೃಷ್ಟಿಸುವೆನು. ಭೀಷ್ಮನು ಯುಧಿಷ್ಠಿರನಿಗೆ ಹೇಳುತ್ತಿದ್ದಾನೆ. ಭಗವಂತನು ಹೀಗೆನ್ನಲು ನಾರದನು ಜನಾರ್ದ ಭಗವಂತನನ್ನು, ಮಹಾಪ್ರಭುವೇ, ನಿನ್ನನ್ನು ಯಾವ ಯಾವ ಭಾವಗಳಲ್ಲಿ ಕಾಣಬೇಕು ಅದನ್ನು ಹೇಳು ಎಂದು ಕೇಳಿಕೊಂಡನು. ಅದಕ್ಕೆ ಶ್ರೀ ಭಗವಂತನಿಂತೆಂದನು, ಮಹಾಮುನಿಯಾದ ನಾರದನೇ, ನನ್ನ ಪ್ರಾದುರ್ಭಾವಗಳನ್ನು ಹೇಳುವೆನು ಕೇಳು. ಮತ್ರ್ಯ, ಕೂರ್ಮ, ವರಾಹ, ನರಸಿಂಹ, ವಾಮನ, ರಾಮ, ಪರಶುರಾಮ, ಬಲರಾಮ, ಕೃಷ್ಣ, ಕಲ್ಕಿ ಇವು 10. ಮೊದಲು ನಾನು ಮತ್ವನಾಗಿ ಪ್ರಜೆಗಳನ್ನು ಸ್ಥಾಪಿಸುವೆನು. ಮಹಾಸಾಗರದಲ್ಲಿ ಮುಳುಗಿದ್ದ ಲೋಕಗಳನ್ನು ವೇದಗಳನ್ನು ಉದ್ಧರಿಸುವೆನು. ಮಗನೇ, ಕೂರ್ಮರೂಪವು ನನ್ನ 2ನೆಯ ಪ್ರಾದುರ್ಭಾವವು. ಆ ರೂಪದಿಂದ ನಾನು ಮಂದರ ಪರ್ವತವನ್ನು ಅಮೃತದ ಉತ್ಪತ್ತಿಗಾಗಿ ಧರಿಸುವೆನು. ಭಾರಾಕ್ರಾಂತವಾಗಿ ಸಮುದ್ರದಲ್ಲಿ ಮುಳುಗಿರುವ ಭೂಮಿಯನ್ನು ಸಕಲ ಪ್ರಾಣಿಗಳೊಡನೆ ಸಾಗರದ ಸುತ್ತುವಳೆಯದಿಂದ ಕೂಡಿರುವಂತೆ ತನ್ನ ಸ್ಥಾನಕ್ಕೆ ವರಾಹರೂಪದಿಂದ ತರುವೆನು. ಬಲದಿಂದ ಗರ್ವಿತನಾಗಿರುವ ಹಿರಣ್ಯಾಕ್ಷನೆಂಬ ದೈತ್ಯನನ್ನು ಕೊಲ್ಲುವೆನು. ಮತ್ತೆ ನಾರಸಿಂಹ ಶರೀರವನ್ನು ಧರಿಸಿ ಯಜ್ಞನಾಶಕನಾದ ಹಿರಣ್ಯಕಶಿಪುವನ್ನು ದೇವತೆಗಳ ಕಾರ್ಯಕ್ಕೆಂದು ಕೊಲ್ಲುವೆನು. ವಿರೋಚನನ ಮಗನಾದ ಬಲವಂತನಾದ ಬಲಿಯು ದೇವಾಸುರ ರಾಕ್ಷಸರೇ ಮೊದಲಾದ ಯಾರಿಗೂ ವಧ್ಯನಾಗದೇ ಇರುವನು. ಅವನು ಇಂದ್ರನನ್ನು ಕೂಡ ತನ್ನ ರಾಜ್ಯದಿಂದ ಚ್ಯುತಿಗೊಳಿಸುವನು. ಅವನು ತ್ರೈಲೋಕ್ಯವನ್ನು ಅಪಹರಿಸಿ ಇಂದ್ರನನ್ನು ಕೂಡ ವಿಮುಖನನ್ನಾಗಿ ಮಾಡಲಾಗಿ ಅದಿತಿಯಲ್ಲಿ ಕಶ್ಯಪನಿಂದ 12ನೆಯ ಪುತ್ರನ ರೂಪದಿಂದ ಜನಿಸುವೆನು. ಜಟಾಧಾರಿಯಾಗಿ ಯಜ್ಞದ ಸದಸ್ಸಿಗೆ ಹೋಗಿ ಎಲ್ಲರೂ ಸ್ತೋತ್ರ ಮಾಡುತ್ತಿರಲು ಯಜ್ಞದ ಸ್ತುತಿಯನ್ನು ಮಾಡುವೆನು. ಆ ಬಲಿಯು ಅದನ್ನು ಕೇಳಿ ಪ್ರೀತನಾಗಿ, ಏನು ಬೇಡುವೆ, ಕೇಳಿಕೋ ಎನ್ನಲು 3 ಹೆಜ್ಜೆ ಭೂಮಿ ಮಾತ್ರವೂ ಸಾಕೆಂದು ಮಹಾಸುರನಿಗೆ ಉತ್ತರವನ್ನೀಯುವೆನು. ಮಂತ್ರಿಗಳು ಬೇಡುವೆಂದರೂ ಅವನು ಅದನ್ನು ಕೊಡಲು 3 ಹೆಜ್ಜೆಗಳಿಂದ ಸಮುದ್ರ ಪರ್ಯಂತವಾದ ಜಗತ್ತೆಲ್ಲವನ್ನು ಆಕ್ರಮಿಸಿ ವಶವಾದ ಆಧಿಪತ್ಯವನ್ನು ಅಮಿತ ತೇಜಸ್ವಿಯಾದ ಇಂದ್ರನಿಗೆ ಕೊಡುವೆನು. ದೇವತೆಗಳನ್ನು ಅವರವರ ಸ್ಥಾನದಲ್ಲಿ ಸ್ಥಾಪಿಸುವೆನು. ದೇವತೆಗಳಿಗೆಲ್ಲರಿಗೂ ಅವಧ್ಯನಾದ ಬಲಿಯನ್ನು ಪಾತಾಳಕ್ಕಿಳಿಸುವೆನು. ತ್ರೇತಾಯುಗದಲ್ಲಿ ಭೈಗುಕುಲಶ್ರೇಷ್ಠನಾದ ರಾಮನಾಗಿ ತೋರಿಕೊಳ್ಳುವೆನು. ಕ್ಷತ್ರಕುಲವನ್ನೇ ಸೈನ್ಯವಾಹನಾದಿಗಳ ಸಮೇತವಾಗಿ ನಾಶಗೊಳಿಸುವೆನು. ತ್ರೇತದ್ವಾಪರಗಳ ಸಂಧ್ಯಾಂಶವು ಪ್ರಾಪ್ತವಾಗಲು ನಾನು ಜಗತ್ಪತಿಯಾದ ದಾಶರಥಿ ರಾಮನಾಗುವೆನು. ತ್ರಿತನ ಶಾಪದಿಂದ ಪ್ರಜಾಪತಿಯ ಮಕ್ಕಳಾದ ಏಕತ, ದ್ವಿತ ಎಂಬ ಋಷಿಗಳು ವಾನರತ್ವವನ್ನು ಪಡೆಯುವರು. ಅವರ ವಂಶದಲ್ಲಿ ಹುಟ್ಟಿದ ಕಪಿಗಳು ಮಹಾಬರು ಮಹಾವೀರರು ಇಂದ್ರ ಸಮಾನವಾದ ಪರಾಕ್ರಮವುಳ್ಳವರು ಆಗಿದ್ದು, ಎಲೈ ದ್ವಿಜನೆ, ನಾನು ಮಾಡುವ ದೇವತಾ ಕಾರ್ಯಕ್ಕೆ ಸಹಾಯಕರಾಗುವರು. ಆಗ ಪುಲಸ್ಯ ಕುಲಕ್ಕೆ ಕಲಂಕನಾಗಿರುವ ರಾವಣನೆಂಬ ಘೋರನಾದ ರಕ್ಷಾಪತಿಯನ್ನು ಸಂಹಾರ ಮಾಡುವೆನು. ದ್ವಾಪರ ಕಲಿಗಳ ಸಂಧಿಯ ಕೊನೆಯಲ್ಲಿ ಕಂಸನ ವಧೆಗಾಗಿ ಮಧುರೆಯಲ್ಲಿ ನನ್ನ ಪ್ರಾದುರ್ಭಾವವಾಗುವುದು. ಕಂಸ, ಕೇಶಿ, ಕಾಲ, ಅರಿಷ್ಟನೆಂಬ ಮಹಾವೀರ್ಯನಾದ ಚಾಣೂರ, ಮಹಾಬಲಶಾಲಿಯಾದ ಮುಷ್ಟಿಕ, ಪ್ರಲಂಬ, ವೃಷಭರೂಪಿಯಾದ ಧೇನುಕ ಇವರೆಲ್ಲರನ್ನೂ ಸಂಹರಿಸುವೆನು. ಆ ಬಳಿಕ ಗೋಕುಲದಲ್ಲಿ ಗೋಗಳಿಗಾಗಿ 7 ದಿವಸಗಳ ಪರ್ಯಂತ ಇಂದ್ರನ ಮಳೆಯಿಂದ ರಕ್ಷಿಸುವುದಕ್ಕಾಗಿ ಮಹಾಗಿರಿಯನ್ನು ಧರಿಸಿರುವೆನು. ಆ ಬಳಿಕ ಮಳೆ ನಿಂತ ಮೇಲೆ ಇಂದ್ರನೊಡನೆ ಸಂವಾದವನ್ನು ಮಾಡುವೆನು. ಅಲ್ಲಿ ನಾನು ಬಹಳ ದೇವಕಂಟಕರಾದ ದಾನವರನ್ನು ಕೊಂದು ಕುಶಸ್ಥಲಿಯನ್ನು ದ್ವಾರಕಾಪುರಿಯಾಗಿ ಮಾಡಿಕೊಳ್ಳುವೆನು. ಅಲ್ಲಿ ವಾಸಮಾಡಿಕೊಂಡಿದ್ದು ಅದಿತಿಗೆ ಅಪ್ರಿಯವಾದದ್ದನ್ನು ಮಾಡುವ ನರಕನನ್ನು, ಮುರನನ್ನು ಪೀಠನೆಂಬ ದಾನವನನ್ನು ಸಂಹರಿಸುವೆನು. ನಾನಾಧನ ಸಹಿತವಾಗಿ ರಮ್ಯವಾದ ಪ್ರಾಗೋತಿಶಪುರವನ್ನು ಆ ದಾನವರನ್ನು ಕೊಂದ ಬಳಿಕ ಕುಶಸ್ಥಲಿಗೆ ಕೊಂಡೊಯ್ಯುವೆನು. ಓತಿಕೇತದ ಜನ್ಮವನ್ನು ಪಡೆದ ನೃಗನನ್ನು ಶಾಪವಿಮುಕ್ತನಾಗಿ ಮಾಡುವೆನು. ಮೊಮ್ಮಗನ ನಿಮಿತ್ತದಿಂದ ಶೋಣೀತಪುರಕ್ಕೆ ಹೋಗಿ ಬಾಣಾಸುರನೊಡನೆ ಮಹಾಯುದ್ಧವನ್ನು ಮಾಡುವೆನು. ಲೋಕನಮಸ್ಕೃತನಾದ ಮಹೇಶ್ವರ, ಮಹಾಸೇನ ಎಂಬ ಬಾಣಾಸುರಮಿತ್ರರಾದ ದೇವತೆಗಳನ್ನು ಸೋಲಿಸುವೆನು. ಬಳಿಕ ಬಲಿಯ ಮಗನಾದ ಸಹಸ್ರಬಾಹುವಾದ ಬಾಣನನ್ನು ಜಯಿಸಿ ಸೌಭನಗರಿಯಲ್ಲಿರುವವರೆಲ್ಲರನ್ನೂ ನಾಶಗೊಳಿಸುವೆನು. ದ್ವಿಜೋತ್ತಮನೆ, ಗರ್ಗರ ತೇಜಸ್ಸಿನಿಂದ ಕೂಡಿರುವ ಕಾಲಯವನನ ವಧೆಯು ನನ್ನಿಂದಲೇ ಆಗುವುದು. ಎಲ್ಲಾ ರಾಜರುಗಳಿಗೂ ವಿರೋಧಿಯಾದ ಬಲಿಷ್ಠನಾದ ಜರಾಸಂಧನೆಂಬ ಅಸುರನು ಗಿರಿವ್ರಜದಲ್ಲಿ ದೊರೆಯಾಗಿರುವನು. ನನ್ನ ಬುದ್ಧಿಯ ಪ್ರಭಾವದಿಂದ ಅವನ ವಧೆಯೂ ಆಗುವುದು. ಧರ್ಮಪುತ್ರನ ಯಜ್ಞದಲ್ಲಿ ಶಿಶುಪಾಲನನ್ನು ವಧಿಸುವೆನು. ಭೂಮಿಯಲ್ಲಿರುವ ಎಲ್ಲ ಬಲಶಾಲಿಗಳಾದ ರಾಜರುಗಳು ಸಂಗತರಾಗಿರುವಲ್ಲಿ ನನಗೆ ಇಂದ್ರನ ಮಗನಾದ ಅರ್ಜುನನೊಬ್ಬನು ಸಹಾಯಕನಾಗಿರುವನು. ಆಮೇಲೆ ತಮ್ಮಂದಿರಿಂದೊಡೆಗೂಡಿದ ಯುಧಿಷ್ಠಿರನನ್ನು ಅವನ ರಾಜ್ಯದಲ್ಲಿ ಸ್ಥಾಪಿಸುವೆನು. ಈಶ್ವರ ಸ್ವರೂಪರಾದ ನರನಾರಾಯಣ ಋಷಿಗಳಿಬ್ಬರೂ ಸೇರಿ ಲೋಕಕಾರ್ಯಾರ್ಥವಾಗಿ ಕ್ಷತ್ರಿಯ ಕುಲವನ್ನು ಸುಟ್ಟು ಹಾಕುತ್ತಿದ್ದಾರೆ ಎಂದು ಜನರು ಆಡಿಕೊಳ್ಳುವರು. ಭೂಮಿಯ ಭಾರವನ್ನು ಇಚ್ಛೆಯಿಂದ ಇಳಿಸಿ ಸರ್ವಸಾತಮುಖ್ಯರ ದ್ವಾರಕೆಯ ಮತ್ತು ನನ್ನ ಜ್ಞಾತಿಗಳೆಲ್ಲರ ವಿನಾಶವನ್ನು ಮಾಡುವೆನು. ಹೀಗೆ ಚತುರ್ಮೂರ್ತಿರಧರನಾದ ನಾನು ಅಪರಿಮಿತವಾದ ಕರ್ಮಗಳನ್ನು ಮಾಡಿ ಬ್ರಹ್ಮಸತ್ಕೃತವಾದ ಲೋಕಗಳಿಗೆ ತೆರಳುವೆನು. ಎಲೈ ದ್ವಿಜೋತ್ತಮನೆ, ಹಂಸ, ಕೂರ್ಮ, ಮತ್ವ, ವರಾಹ, ನಾರಸಿಂಹ, ವಾಮನ, ರಾಮ, ದಾಶರಥಿರಾಮ, ಸಾತ್ವತ, ಕಲ್ಕಿ ಇವೆಲ್ಲ ನನ್ನ ಪ್ರಾದುರ್ಭಾವಗಳು. ವೇದವು ನಷ್ಟವಾಗಲು ಮತ್ತೆ ನಾನು ಅದನ್ನು ಉದ್ಧರಿಸಿರುವೆನು. ಹೀಗೆ ಕೃತಯುಗದಲ್ಲಿ ವೇದಗಳನ್ನು ಶ್ರುತಿಗಳನ್ನು ಜಗತ್ತಿಗೆ ಕೊಟ್ಟಿರುವೆನು.
ನನ್ನ ಉತ್ತಮ ಪ್ರಾದುರ್ಭಾವಗಳು ಎಷ್ಟೋ ಹಿಂದಕ್ಕೆ ಆಗಿರುವವು. ಅವು ಲೋಕಕಾರ್ಯಗಳನ್ನು ಮಾಡಿ ಮತ್ತೆ ತಮ್ಮ ಪ್ರಕೃತಿಯನ್ನು ಸೇರಿಕೊಂಡಿರುತ್ತವೆ. ಇಂಥ ನನ್ನ ದರ್ಶನವು ಬ್ರಹ್ಮನಿಗೂ ಆಗಿರುವುದಿಲ್ಲ. ಅಂಥ ದರ್ಶನವು ಏಕಾಂತ ಬುದ್ಧಿಯುಕ್ತನಾದ ನಿನಗೆ ದೊರಕಿರುತ್ತದೆ. ಇದೋ ಹಿಂದಿನ ಮುಂದಿನ ಘಟನೆಯೆಲ್ಲವನ್ನೂ ಸರಹಸ್ಯವಾಗಿ ಭಕ್ತನಾದ ನಿನಗೆ ಹೇಳಿರುವೆನು. ಮಹಾಭಾರತ 3 ಬರುತ್ತಿದೆ.